ಪ್ರವೇಶ ಪರೀಕ್ಷೆ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿಲ್ಪಾ ರಾಜನ್. ವೀಕ್ಷಕರೇ, ಸಾಮಾನ್ಯವಾಗಿ CET ಎಕ್ಸಾಮು ಅಥವಾ ನೀಟು ಎಲ್ಲರಲ್ಲೂ ಎಲ್ಲ ಪೇರೆಂಟ್ಸ್ಗೂ ಒಂದು ಆಸೆ ಇರುತ್ತೆ, ನಮ್ಮ ಮಕ್ಕಳು ಇಂಜಿನಿಯರಿಂಗ್ ಓದಬೇಕು, ಮೆಡಿಕಲ್ ಓದಬೇಕು, ಯಾವುದೂ ಆಗಲಿಲ್ವಾ ಕೊನೆಯ ಆಪ್ಷನ್ ಬೇರೆ ಅಂತ ಆಮೇಲೆ ಯೋಚನೆ ಮಾಡ್ತಾರೆ. BA BSc BCom ಅಥವಾ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ಯಾವುದು ಓದಬಹುದು, ತದನಂತರದಲ್ಲಿ ಏನು ತೆಗೆದುಕೊಳ್ಬಹುದು ಅಂತ. ಇನ್ನು CET ಅಂತ ಅಂದಿದ ತಕ್ಷಣ ಕೇವಲ ನಾವು ಇಂಜಿನಿಯರಿಂಗು ಅಥವಾ ಮೆಡಿಕಲ್ಲು ಅಂತ ಮಾತ್ರ ಹೇಳ್ತೀವಿ. ನೀಟ್ ಅಂದರೆ ಮೆಡಿಕಲ್ಲು, CET ಬರೆದ್ರೆ ಇಂಜಿನಿಯರಿಂಗ್ ಅಂತ. ಇನ್ನು CET ಅನ್ನೋದು ಈ ಕೆಲವೊಂದು ಸೆಂಟ್ರಲ್ ಯೂನಿವರ್ಸಿಟೀಸ್ ಏನಿದೆ, ಸೊ ಅಂತಹ ಯೂನಿವರ್ಸಿಟಿಯಲ್ಲಿ ಅವರದ್ದೇ ಆದಂತಹ ಸಪರೇಟ್ ಆದಂತಹ ಒಂದು ಪ್ರವೇಶ ಪರೀಕ್ಷೆಯನ್ನು ಮಾಡೋದು ನಾವು ಗಮನಿಸಿರ್ತೀವಿ. ಯಾರೆಲ್ಲ ಸೆಂಟ್ರಲ್ ಯೂನಿವರ್ಸಿಟಿ ಟ್ರೈ ಮಾಡಿರ್ತಾರೆ ಅಥವಾ ಅಲ್ಲಿ ಓದಿರ್ತಾರೆ ಅವ್ರಿಗೆಲ್ಲ ಗೊತ್ತಿರುತ್ತೆ, ಅಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಯಾವ್ಯಾವ ಕಾಲೇಜಿಗೆ ಹೋಗಬೇಕು ಅಂತಂದ್ರೆ ಆ ಕಾಲೇಜಿನಲ್ಲಿ ಒಂದು ಪ್ರವೇಶ ಪರೀಕ್ಷೆ ಇರುತ್ತೆ. ಆದರೆ ಈಗ ಈ ವರ್ಷದಿಂದ ಅಂದರೆ ಈಗ ಕಮಿಂಗ್ ಇಯರ್ ಇಂದ ಏನು ಅಂತಂದ್ರೆ ಒಟ್ಟಾರೆಯಾಗಿ ಸೆಂಟ್ರಲ್ ಯೂನಿವರ್ಸಿಟಿ ಎಲ್ಲ ಯೂನಿವರ್ಸಿಟಿಗೂ ಸೇರಿ ಏಕರೂಪದ ಒಂದು ಪ್ರವೇಶ ಪರೀಕ್ಷೆಯನ್ನ ಮಾಡಬೇಕು ಅಂತ. ಅಂದರೆ 50% ಮಾರ್ಕ್ಸ್ ಏನಿದೆ PUCಯಲ್ಲಿ ತೆಗೆದುಕೊಂಡಂತಹ ಮಾರ್ಕ್ಸ್ ಅನ್ನ ಗಣನೆಗೆ ತೆಗೆದುಕೊಳ್ತಾರೆ. ಇನ್ನು 50% ಅನ್ನ ಈ ಪ್ರವೇಶ ಪರೀಕ್ಷೆಯಲ್ಲಿ ತೆಗೆದುಕೊಂಡಂತಹ ಮಾರ್ಕ್ಸ್ ಅನ್ನ ಗಣನೆಗೆ ತೆಗೆದುಕೊಳ್ತಾರೆ. ಅದರ ಆಧಾರದ ಮೇಲೆ ಸೀಟ್ ಸಿಗತ್ತೆ. ಇದು 54 ಸೆಂಟ್ರಲ್ ಯೂನಿವರ್ಸಿಟಿಗೂ ಕೂಡ ಅನ್ವಯ ಆಗತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಸ್ಟೇಟ್ ಯೂನಿವರ್ಸಿಟಿ ಕೂಡ ಈ ಮಾರ್ಕ್ಸ್ ಅನ್ನ ಗಣನೆಗೆ ತೆಗೆದುಕೊಳ್ಳಬಹುದು, ತೆಗೆದುಕೊಳ್ಳದೆ ಇರಬಹುದು. ಅದು ಆಪ್ಷನ್ ಕೂಡ ಬಿಟ್ಟಿದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಅಲ್ಲೂ ಕೂಡ ಕಂಪಲ್ಸರಿ ಆಗತ್ತಾ ಗೊತ್ತಿಲ್ಲ. ಹೀಗೆ ಅನೇಕ ವಿಚಾರಗಳಿದೆ. PUC ಏನಾದರೂ ಬರ್ತಾ ನಾವೇನು ಈಗ ಏನು ಹೇಳ್ತಾ ಇದ್ದೀವಿ, ಸ್ವಲ್ಪ ಈ ರಾಷ್ಟ್ರೀಯ ಪ್ರವೇಶ ಪರೀಕ್ಷೆ ಬಂದ ನಂತರದಲ್ಲಿ ಈಗ BA BComಗೂ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಅಂದಾಗ ಮಹತ್ವ ಏನಾದರೂ PU ಅಂಕಗಳು ಕಳೆದುಕೊಳ್ಳುತ್ತಾ, PUC ಮೌಲ್ಯ ಏನಾದರೂ ಕಳೆದುಕೊಳ್ಳುತ್ತಾ ಅನ್ನೋ ಪ್ರಶ್ನೆಗಳು ಬರುತ್ತೆ. ಶೈಕ್ಷಣಿಕ ವಲಯದಲ್ಲಿ ಈಗ ಇದೇ ಚರ್ಚೆ ಉಂಟಾಗ್ತಾ ಇದೆ. CET JEE ನೀಟ್ ಪರೀಕ್ಷೆ ಅಂಕಗಳಿಗೆ ಮಹತ್ವ ಏನಿದೆ, ಅದೇ ರೀತಿಯಾಗಿ ಇದು CET ಅಲ್ಲ CUET ಅಂತ. ಸೊ ಇದನ್ನ ಅನುಷ್ಠಾನ ಪಡೆದುಕೊಂಡ್ರೆ PU ಅಂಕಗಳಿಗೆ ಏನಾದರೂ ಸ್ವಲ್ಪ ಮಾನ್ಯತೆ ಕಡಿಮೆ ಆಗುತ್ತಾ, ಸದ್ದಿಲ್ಲದೆ ಬಹಳಷ್ಟು ಇಂಪಾರ್ಟೆನ್ಸ್ ಪಡೆದುಕೊಳ್ತಾ ಇದೆ. ಸೊ ಒಂದು ಕಡೆ PUC ಮಾರ್ಕ್ಸ್ಗಳು ಅಥವಾ ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಂತಹ ವಿದ್ಯಾರ್ಥಿಗಳು ಇನ್ನು ಮುಂದೆ ಅಂದರೆ BA BCom ಹೋಗಬೇಕು ಅಂತಂದ್ರೂ ಕೂಡ CET ಬಗ್ಗೆನೇ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುವಂತಹ ಚಾನ್ಸಸ್ ಇದೆ. ಇನ್ನು ಅದ್ರ ಜೊತೆಗೆ ಕೋಚಿಂಗ್ ಸೆಂಟರ್ಗಳು, ನಾವು ಈಗ ಸಾಮಾನ್ಯವಾಗಿ ಎಂಜಿನಿಯರಿಂಗ್ ಹೋಗಬೇಕು ಅಂತಂದ್ರೆ ಅಥವಾ ನೀಟ್ ಹೋಗಬೇಕು ಅಂತಂದ್ರೆ ಫಸ್ಟ್ ಇಯರ್ ಇಂದನೇ ಕೋಚಿಂಗ್ ಹೋಗೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ಕಾಲೇಜ್ಗಿಂತ ಹೆಚ್ಚಿನದಂತಹ ಇಂಪಾರ್ಟೆನ್ಸ್ ಈ ಪ್ರವೇಶ ಪರೀಕ್ಷೆಗೆ ಕೊಡ್ತಾ ಇರ್ತಾರೆ. ಸೊ ಅದೇ ಒಂದು ಸಿಚುವೇಶನ್ ಈಗ BA BCom ಹೋಗೋದಕ್ಕೂ ಕೂಡ ಬರುತ್ತಾ, ಕೋಚಿಂಗ್ ಸೆಂಟರ್ಗಳ ಹಾವಳಿ ಕೂಡ ಇನ್ನೂ ಜಾಸ್ತಿ ಆಗತ್ತಾ ಅನ್ನೋ ಪ್ರಶ್ನೆ. ಈ ಎಲ್ಲ ವಿಚಾರಗಳಿಗೆ ಕುರಿತಾದಂತಹ ಒಂದು ವಿಶೇಷವಾದಂತಹ ಚರ್ಚೆನ ನಾವು ಆರಂಭ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಏನಿದು CET CUET ಅಂದ್ರೆ ಏನು, ಯಾವ ರೀತಿಯಾಗಿ ಇರುತ್ತೆ, ಸೊ ಅದರ ಒಂದು ಪ್ರಾಸೆಸ್ ಯಾವ ರೀತಿಯಾಗಿರುತ್ತೆ, ಎಷ್ಟು ಮಾರ್ಕ್ಸ್ ಬಂದ್ರೆ ಎಷ್ಟು ಅಂದ್ರೆ PUC ಮಾರ್ಕ್ಸ್ಗಳನ್ನು ಎಷ್ಟು ಗಣನೆ ತೆಗೆದುಕೊಳ್ತಾರೆ, ಇದು ವಿದ್ಯಾರ್ಥಿಗಳಿಗೆ ಅನುಕೂಲನ ಅನಾನುಕೂಲನ, ಈ ಎಲ್ಲ ವಿಚಾರಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನನ್ನ ಜೊತೆಗೆ ಗಣ್ಯರುಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್, ನಮ್ಮ ಜೊತೆಗೆ ಚೊಂಬಿ ಪುರಾಣಿಕ್ ಇದ್ದಾರೆ, ಎಜುಕೇಶನಲಿಸ್ಟು. ಅವ್ರನ್ನು ಕೂಡ ನಾನು ವೆಲ್ಕಮ್ ಮಾಡ್ತೀನಿ. ಚೊಂಬಿ ಪುರಾಣಿಕ್ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಅದ್ರ ಜೊತೆಗೆ ಡಾಕ್ಟರ್ ಶ್ರೀಕಂಠ ಇದ್ದಾರೆ, ಡೈರೆಕ್ಟರ್ ಸಿಂಧಿ ಕಾಲೇಜು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಒಬ್ರು ಸ್ಟೂಡೆಂಟ್ ಕೂಡ ಇದ್ದಾರೆ, ಭಾರ್ಗವ್ HC. ಭಾರ್ಗವ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೊಂಬಿ ಪುರಾಣಿಕ್ ಅವ್ರನ್ನ ಮೊದಲನೇದಾಗಿ ಮಾತನಾಡಿಸ್ಕೊಂಡ್ಬಿಡ್ತೀನಿ. ಸರ್ ನಮಸ್ಕಾರ. ಸರ್, ಈಗ CET ಅಂತ ಅಂದರೆ ಕೇವಲ ನಾವು ಒಂದು ಎಂಜಿನಿಯರಿಂಗು, ನೀಟ್ ಅಂದರೆ ಮೆಡಿಕಲ್ಲು ಅನ್ನಂಗಿತ್ತು. ಈಗ BA BCom ಅಲ್ಲಿ ನಾವು ಇಂಜಿನಿಯರಿಂಗ್ ಹೋಗದೆ ಇರೋರು ಅಥವಾ ಮೆಡಿಕಲ್ ಹೋಗದೆ ಇರೋರು ಅಥವಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಏನಾದರೂ ಪಾಸ್ ಆಗಲಿಲ್ಲ ಅಥವಾ ಸೀಟ್ ಸಿಗಲಿಲ್ಲ, ದೂರ ಸಿಕ್ತು, ಫೀಸ್ ಕಟ್ಟಕ್ಕಾಗಲಿಲ್ಲ, ಈ ಥರ ಅನೇಕ ಕಾರಣಗಳಿಂದ BA BSc BCom ಆಪ್ಟ್ ಮಾಡೋದು ನೋಡ್ತೀವಿ. ಅಂದರೆ ಇಂಟೆನ್ಷನಲಿ ನಾನು BAನೇ ಓದಬೇಕು, BScನೇ ಓದಬೇಕು, BComೇ ಓದಬೇಕು ಅಂತ ಅಂದುಕೊಳ್ಳೋರ ಸಂಖ್ಯೆ ಕಡಿಮೆ ಇದೆ. ಸೊ ಮುಂದಿನ ದಿನಗಳಲ್ಲಿ ಒಂದು ಇಂಪಾರ್ಟೆನ್ಸ್ ಜಾಸ್ತಿ ಮಾಡುತ್ತೆ, ಅದ್ರ ಜೊತೆಗೆ ಕೋಚಿಂಗ್ ಸೆಂಟರ್ನ ಹಾವಳಿ ಜಾಸ್ತಿ ಆಗತ್ತಾ ಅಥವಾ PUC ಮಹತ್ವ ಕಳೆದುಕೊಳ್ಳತ್ತಾ? ಮೊದಲನೇದಾಗಿ ಏನು ಹೇಳ್ತೀರಿ? ಇದು ಏನಿದೆ ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಅಂತ ಏನು UGC ಅವ್ರು ಮಾಡಿದ್ದಾರೆ, ಇದಕ್ಕೆ ಕಾರಣ ಡೆಲ್ಲಿಯಲ್ಲಿ ಕಾಲೇಜ್ಗಳಲ್ಲಿ, ಕೆಲವು ಪ್ರತಿಷ್ಠಿತ ಕಾಲೇಜ್ಗಳಲ್ಲಿ ಒಂದು ಕಟ್ ಆಫ್ ಮಾರ್ಕ್ಸ್ 9800 ಅಥವಾ 95 100 ಇರ್ತಾ ಇತ್ತು. ಅಂದ್ರೆ ಉಳಿದ ವಿದ್ಯಾರ್ಥಿಗಳಿಗೆ ಅಲ್ಲಿ ಅವಕಾಶನೇ ಇರಲಿಲ್ಲ. ಆಮೇಲೆ ಇದನ್ನ ಕೆಲವು ರಾಜ್ಯದ ಅಥವಾ ಕೆಲವು ಏರಿಯಾದ ಸ್ಟೂಡೆಂಟ್ಸ್ಗಳು ಆ ಎಲ್ಲಾ ಸೀಟ್ಗಳನ್ನ ಪಡಿತಾ ಇದ್ದಾರೆ. ರಿಸರ್ವೇಶನ್ ಕೋಟಾ ಅದೆಲ್ಲ ಇದ್ದೇ ಇರುತ್ತೆ. ಆದ್ರೂ ಎಲ್ಲೋದ್ರೂ ಇವರೇ ಇದ್ರು ಅಂತಕ್ಕಂಥದ್ದನ್ನ 4-5 ವರ್ಷಗಳಿಂದ ಇದನ್ನ ಒಂದು ರೀತಿಯಲ್ಲಿ ಸಂಶಯ ಮತ್ತು
ಒಂದು ಕ್ಲಾರಿಟಿ ಬರೋ ರೀತಿಯಲ್ಲಿ ಅಧ್ಯಯನ ಮಾಡಿ UGC ಅವರು ಇದೊಂದು ನಿಯಮ ಹೊಸ ಒಂದು ಇದನ್ನು ತಂದಿದ್ದಾರೆ ಕಾಮನ್. ಅದರಿಂದ ಈಗ ಚೆನ್ನಾಗಿ ಓದಿರೋ ವಿದ್ಯಾರ್ಥಿಗೆ ಪ್ರಶ್ನೆ ಬರೋದಿಲ್ಲ. ಬಟ್ ನೀವು ಹೇಳಿದ್ರಲ್ಲ, ಈ ಎಂಟ್ರೆನ್ಸ್ ಟೆಸ್ಟ್ ಅಲ್ಲೇ ಆಗ್ಲಿ, ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟ್ ಅಲ್ಲೇ ಆಗ್ಲಿ, ಎಲ್ಲೇ ತೆಗೆದುಕೊಂಡ್ರು ಅಲ್ಲಿ 2 ರೀತಿಯ ಟೆಸ್ಟ್ಗಳು ಮಾಡ್ತಾರೆ, ಟೆಸ್ಟ್ 1 ಅಂಡ್ ಟೆಸ್ಟ್ 2 ಅಂತ. ಆಮೇಲೆ ಟೆಕ್ನಿಕಲ್ ಡೀಟೇಲ್ಸ್ ಏನು, ಒಂದ್ ರೀತಿ ಡೊಮೈನ್ ಸಬ್ಜೆಕ್ಟ್ಸ್, ಮತ್ತೆ ಲ್ಯಾಂಗ್ವೇಜ್, ಆಮೇಲೆ ಸ್ಕಿಲ್ ಓರಿಯೆಂಟೆಡ್ ಕ್ವಶನ್ಸ್, ಈ ರೀತಿ ಇರುತ್ತೆ. ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಸಹ ಇರುತ್ತೆ. ಅಂದ್ರೆ ಒಂದ್ ರೀತಿಯಲ್ಲಿ ಅದನ್ನ ಅಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿ ನಿಜವಾಗ್ಲೂ ಅವನು ಸಮರ್ಥನಾಗಿದ್ರೆ ಇಲ್ಲಿ ಅದರ ಒಂದು ಆಧಾರದ ಮೇಲೆ ಪ್ರವೇಶ ಪಡಲಿಕ್ಕೆ ಒಂದು ರೀತಿಯ ಪರಿಹಾರವನ್ನು ಕಂಡಿದ್ದಾರೆ. ಆಮೇಲೆ ಉದಾಹರಣೆಗೆ ಹೇಳೋದಾದ್ರೆ 90% ನೀವು ಹೇಳಿದ್ರಲ್ಲ ಆರಂಭದಲ್ಲಿ, ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ಅಥವಾ ಪ್ರತಿಯೊಂದು ರಾಜ್ಯದ ವಿದ್ಯಾರ್ಥಿಗಳು 85 to 90% ಇವ್ರು ಯಾರು ಅಲ್ಲಿ ಸೇರಕ್ಕಾಗೋದಿಲ್ಲ. ಕಾರಣ ಆ ಒಂದು ಕಾಂಪಿಟೇಟಿವ್ ಲೆವೆಲ್ ಬೇರೆ ಇರುತ್ತೆ. ಬಟ್ ಇಲ್ಲಿ BA BCom ತರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಆರಂಭದಲ್ಲಿ ಸ್ಪಷ್ಟತೆ ಇಲ್ಲದೆ ಇರೋದ್ರಿಂದ, ಮತ್ತೆ ಆ ಕಾಲೇಜುಗಳಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಏನು ಸಾಮರ್ಥ್ಯ ಇದೆ ಅದನ್ನ ಅಳೆಯಲಿಕ್ಕೆ ಇದು ಒಂದೇನಾ ಮಾನದಂಡ. ಎರಡನೇ, ಮೂರನೇದು ನೀವ್ ಹೇಳಿದ್ರಲ್ಲ, PUCಗೆ ಒಂದು ಬೆಲೆ ಇಲ್ದಂಗ ಆಗುತ್ತಾ, ಹಾಗಾಗ್ಬಿಟ್ಟಿದೆ ಇವಾಗ. ನಾಲ್ಕನೇದು ನೀವ್ ಹೇಳಿದ್ರೆ ಕೋಚಿಂಗ್ ಸೆಂಟರ್. ಎಸ್, ಕೋಚಿಂಗ್ ಸಂಸ್ಕೃತಿ ಅಥವಾ ಕೋಚಿಂಗ್ ಹ್ಯಾಬಿಟ್ಸ್, ಕಲ್ಚರ್ ಅನ್ನೋದು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಈಗ ಬೈಜೂಸ್ ನೋಡಿದ್ರಲ್ಲ ನೀವು, ಈ ಒಂದು ದೇಶದಲ್ಲಿ ಕಾಲೇಜುಗಳ ಸಂಖ್ಯೆಗಳಿಗಿಂತ ಕೋಚಿಂಗ್ ಸೆಂಟರ್ಗಳ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೇನೋ ಅವಾಗ. ಗಲ್ಲಿಗೊಂದು ಬೀದಿಗೊಂದು ಕೋಚಿಂಗ್ ಸೆಂಟರ್ಗಳು ಈಗ ಆಲ್ರೆಡಿ ಇದೆ, ಬಟ್ ಇನ್ನೂ ಅತಿ ದೊಡ್ಡ ಸಂಖ್ಯೆಯಲ್ಲಿ. ಯಾಕಂದ್ರೆ ನೋಡಿ, ಇಂಜಿನಿಯರಿಂಗು ಮೆಡಿಕಲ್ ಓದೋರ್ಗಿಂತ BA BCom ಓದೋರು ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ. ನಾವು ಅದನ್ನು ಕೂಡ ಅಲ್ಲಗಳೆಯೋ ಹಾಗಿಲ್ಲ. ಸೊ ಆ ಸಂದರ್ಭದಲ್ಲಿ ಇನ್ನೂ ಕೂಡ ಕೇಸ್ ಇನ್ನೂ ಜಾಸ್ತಿ ಆಗುತ್ತೆ ಅನ್ಸುತ್ತೆ. ಸರ್, ನಾನು ಮತ್ತೆ ಮಾತಾಡ್ತೀನಿ ಸರ್. ನಾನು ಡಾಕ್ಟರ್ ಶ್ರೀಕಂಠ ಸರ್ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ತೀನಿ. ಸರ್, ವಾಟ್ ಈಸ್ ಯುವರ್ ಫಸ್ಟ್ ರಿಯಾಕ್ಷನ್? ವಿದ್ಯಾರ್ಥಿಗಳಿಗೆ ಹೇಗೆ ಇದು ಮಾರಕಾನ ಪೂರಕಾನ, ಹೇಗೆ ಅವರ ಒಂದು ಸರ್ವತೋಮುಖ ಬೆಳವಣಿಗೆಗೆ ಒಳ್ಳೇದಾಗತ್ತಾ? ಯಾಕಂದ್ರೆ ಪ್ರಾರಂಭದಲ್ಲಿ ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ಬಂದಾಗೂ ಕೂಡ ನಾವು ಅಷ್ಟು ಈಸಿಯಾಗಿ ಒಪ್ಕೊಂಡಿಲ್ಲ. ನೀಟ್ ಬಂದಾಗೂ ನೋಡಿದ್ವಿ, ಸಾಕಷ್ಟು ವಿರೋಧಗಳು ಬಂತು. ಇದು ಸರಿ ಹೋಗ್ತಾ ಇಲ್ಲ, ನಮಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ಅಥವಾ ಇನ್ನೊಂದೇನೋ ಆಗ್ತಾ ಇದೆ ಅನ್ನೋದು ಹೇಳಿದ್ವಿ. ಕಾಂಪಿಟೇಷನ್ ಲೆವೆಲ್ ಅವ್ರು ಜಾಸ್ತಿ ಇರುತ್ತೆ, ಅಥವಾ ನಾವು ಇನ್ನು ಎಲ್ಲೆಲ್ಲೋ ಒಂದ್ ಕಡೆ ಹಳ್ಳಿಗಾಡಿನ ಮಕ್ಕಳಿಗೋ ಮತ್ತೊಬ್ಬರಿಗೋ ಇಂತಹ ಕಡೆಗಳಲ್ಲಿ ಕಾಂಪಿಟೇಷನ್ ಇರಲ್ಲ, ಅಥವಾ ಕಲಿಯೋದಕ್ಕಾಗಿರಲ್ಲ, ನಮಗೆ ಕೋಚಿಂಗ್ ಇರಲ್ಲ ಅನ್ನುವಂಥದ್ದು. ಸೊ ಅದೇ ಸಿಚುವೇಶನ್ BA BCom BScಗೂ ಕೂಡ ನೋಡಿ. ನಗರ ಪ್ರದೇಶಗಳಲ್ಲಿ ಓದಿದಂಥ ಮಕ್ಕಳ IQ ಲೆವೆಲ್ ಬೇರೆ ಇರುತ್ತೆ, ಹಳ್ಳಿಗಾಡಿನ ಮಕ್ಕಳ IQ ಲೆವೆಲ್ ಬೇರೆ ಇರುತ್ತೆ, ಅವ್ರಿಗೆ ಕೋಚಿಂಗ್ ಹೋಗೋದಕ್ಕಾಗಿರಲ್ಲ. ಅಂತಹ ಮಕ್ಕಳಿಗೆಲ್ಲೋ ಒಂದು ರೀತಿಯಾಗಿ ಇದು ಮಾರ್ಕ ಆಗತ್ತಾ, ಅಥವಾ ಹೇಗೆ, ಏನು ಹೇಳ್ತೀರಿ ಸರ್? ಹೇಗೆ ವ್ಯಾಖ್ಯಾನ ಮಾಡ್ತೀರಿ? ನನ್ನ ಪ್ರಕಾರ BA BSc BCom ಕೋರ್ಸಸ್ಸು ಕೂಡ ಡಿಗ್ರಿ ಪ್ರವೇಶಕ್ಕೆ ನಾವು ಪ್ರವೇಶ ಪರೀಕ್ಷೆಯನ್ನು ಮಾಡೋದು ಒಂದು ರೀತಿಯಲ್ಲಿ ಉತ್ತಮವಾದಂಥ ಒಂದು ಹೆಜ್ಜೆ. ಏಕೆ ಅಂದರೆ ಈ ಒಂದು ಪ್ರವೇಶ ಪರೀಕ್ಷೆಯನ್ನು ಮಾಡಿ ಆ ಪ್ರವೇಶ ಪರೀಕ್ಷೆಯಲ್ಲಿ ಪಡೆದಂಥ ಅಂಕಗಳನ್ನು ಹಾಗೂ PUCನಲ್ಲಿ ಪಡೆದಂಥ ಅಂಕಗಳನ್ನು ಎರಡನ್ನೂ ಕನ್ಸಿಡರ್ ಮಾಡಿ ನಾವು ಪ್ರವೇಶವನ್ನು ಕೊಟ್ಟರೆ ಸ್ವಲ್ಪ ಮಟ್ಟಿಗೆ ಶಿಕ್ಷಣದ ಗುಣಮಟ್ಟ ಹೆಚ್ಚಾಗುತ್ತದೆ ಅಂತ ನನ್ನ ಒಂದು ಅನಿಸಿಕೆ. ನಾನು ಯಾತಕ್ಕೆ ಹೇಳ್ತೀನಿ ಅಂದರೆ, ಈಗ ನಾವು ಕಳೆದ 45 ವರ್ಷಗಳಿಂದ ನಾನು ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಕಾರ್ಯವನ್ನು ಕೆಲಸ ಮಾಡ್ತಾಯಿದ್ದೀನಿ. ನಾನು ನೋಡಿದಿರೋ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಅವರ ಒಂದು ಜ್ಞಾನಾರ್ಜನೆ ಅಥವಾ ಅವರು ಕಲ್ತಿರೋವಂಥ ಒಂದು ವಿಷಯಗಳ ಬಗ್ಗೆ ಇರುವಂಥ ಒಂದು ಜ್ಞಾನವನ್ನು ನಾವು ನೋಡಿದ್ರೆ, ಸಾಮಾನ್ಯವಾಗಿ ಈ PUC ಎಕ್ಸಾಮ್ನಲ್ಲಿ ಬರೆದಿರೋಂಥ ಒಂದು ಅವರು ಮಾರ್ಕ್ಸ್ ಏನು ತೊಗೊಂಡು ಅಂಕಗಳನ್ನು ತೊಗೊಂಡಿದ್ದಾರೆ, ಅದನ್ನು ಬೈ ರೋಟ್ ಲರ್ನಿಂಗ್ ಅಂದರೆ ಸಾಮಾನ್ಯವಾಗಿ ಗಟ್ಟೊಡೆದು ಉತ್ತರಗಳನ್ನು ಬರೆದು ತೊಗೊಂಡಿರೋಂಥ ಮಾರ್ಕ್ಸ್ ಏನೇ ಅದು. ಯಾಕೆ ನಾನು ವಿದ್ಯಾರ್ಥಿಗಳನ್ನು ನಾವು ಪ್ರಶ್ನೆ ಕೇಳಿದಾಗ ಅವ್ರಿಗೆ ಹೆಚ್ಚು 90-95 ಅಂಕಗಳನ್ನು ತೊಗೊಂಡಿರ್ತಾರೆ. ಆದರೆ ನಾವು ಯಾವುದಾದ್ರು ಒಂದು ಪರಿಕಲ್ಪನೆ, ಅವ್ರ ಕನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಯಾವ ಥರ ಇರುತ್ತೆ, ಅವ್ರ ಕಾನ್ಸೆಪ್ಟ್ಸಲ್ಲಿ ಯಾವ ಥರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದ ಒಂದೆರಡು ಕ್ವಶನ್ ಕೇಳಿದ್ರೆ ಅವ್ರು ಉತ್ತರ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಈ CET ಎಕ್ಸಾಮಿನೇಷನ್, ಎಂಟ್ರೆನ್ಸ್ ಎಕ್ಸಾಮ್, ಪ್ರವೇಶ ಪರೀಕ್ಷೆಯಲ್ಲಿ ಏನಾಗುತ್ತೆ ಅಂದರೆ, ಪ್ರವೇಶ ಪರೀಕ್ಷೆಯಲ್ಲಿ ಕನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಟೆಸ್ಟ್ ಮಾಡ್ತೀವಿ ನಾವು. ಅಂದರೆ ವಿದ್ಯಾರ್ಥಿ ಕಾನ್ಸೆಪ್ಟ್ಸ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾನಾ ಇಲ್ವಾ ಅನ್ನೋದನ್ನು ನಾವು ಪ್ರವೇಶ ಪರೀಕ್ಷೆಯಲ್ಲಿ ನಾವು ಟೆಸ್ಟ್ ಮಾಡ್ತೀವಿ. ಅದರಿಂದ ಏನಾಗುತ್ತೆ, ಪ್ರವೇಶ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಕಳಿಸಿದ್ರೆ ಅವ್ರಿಗೆ ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಪ್ಪ ಅಂದರೆ, ಅವನಿಗೆ ಸ್ವಲ್ಪ ಕಾನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತೇಳಿ. ಆಮೇಲೆ ಇದು ಈ ಹೊಸ ನೀತಿ, ಶಿಕ್ಷಣ ನೀತಿ ಬರ್ತಾ ಇದೆಯಲ್ಲ 20 ರಾಷ್ಟ್ರೀಯ ಶಿಕ್ಷಣ ನೀತಿ, ಆ ರಾಷ್ಟ್ರೀಯ ಶಿಕ್ಷಣ ನೀತಿ ಉದ್ದೇಶ ಕೂಡ ಅದೇನೆ, ಟು ಮೂವ್ ಅವೇ ಫ್ರಮ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಅಂದರೆ
ಟು ಮೂವ್ ಅವೇ ಫ್ರಮ್ ರೋಟ್ ಲರ್ನಿಂಗ್ ಟು ಕನ್ಸೆಪ್ಚುವಲ್ ಲರ್ನಿಂಗ್ ಅಂತ. ಎಸ್. ಅಂದರೆ ನಾವು ಗಟ್ಟಿ ಹಿಡಿಯೋದು ಬಿಟ್ಬಿಟ್ಟು ನಾವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಓದಬೇಕು ಅಂತೇಳಿ. ದಟ್ ಇಸ್ ಒನ್ ಆಫ್ ದಿ ಮೇನ್ ಆಬ್ಜೆಕ್ಟಿವ್ಸ್. ಸೊ ಆ ಆಬ್ಜೆಕ್ಟಿವ್ನ ಗಮನದಲ್ಲಿ ಇಟ್ಕೊಂಡು ನಾವು ಎಂಟ್ರೆನ್ಸ್ ಎಕ್ಸಾಮ್ಸ್ ಮಾಡಿದ್ರೆ, ಪ್ರವೇಶ ಪರೀಕ್ಷೆಯನ್ನು ಮಾಡಿದ್ರೆ, ಒಂದು ವಿದ್ಯಾರ್ಥಿಗಳು ಅದಕ್ಕೆ ಓದ್ತಾರೆ. ಅವ್ರು ಇವಾಗ ನೋಡಿ, ನಾನು ಉದಾಹರಣೆ ಹೇಳ್ತೀನಿ. PUC ಎಕ್ಸಾಮ್ ನಾನು ಸುಮಾರು ಕೇಸಸ್ ನೋಡಿದ್ದೇನೆ, ಈ ಥರ ಒಂದು ಬರೀ ಎಕ್ಸಾಂಪಲ್ಸ್ನ. PUC ಬೋರ್ಡ್ ಎಕ್ಸಾಮ್ನಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಂಡಿರ್ತಾರೆ, 90-95 ಮಾರ್ಕ್ಸ್ ತೊಗೊಂಡಿರ್ತಾರೆ. ಆದರೆ ಅವರು CET ನಲ್ಲಿ ರ್ಯಾಂಕಿಂಗ್ ಭಾಳ ಕಡಿಮೆ ಬಂದಿರುತ್ತೆ. ಯಾಕೆ ಅಂದರೆ ಅವರು ಸುಮಾರು ಇವತ್ತು ನಾನು ಇನ್ಫ್ಯಾಕ್ಟ್ ಹಲವಾರು ಸಾರಿ ಇದನ್ನು ನಾನು ಹೇಳಿದ್ದೀನಿ. ಇವಾಗ ನಾವು ಕೊಡುವಂಥ ಕ್ವಶನ್ಸು ಅಥವಾ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಂತ ಏನು ಕರಿತೀವಿ, ಅದು ಕೂಡ ರೋಟ್ ಲರ್ನಿಂಗ್ನೇ ಎನ್ಕರೇಜ್ ಮಾಡ್ತಾ ಇದೆ. ಕನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಎನ್ಕರೇಜ್ ಮಾಡ್ತಾ ಇಲ್ಲ. ಆ ರೀತಿಯಾದ ಕ್ವಶನ್ಸ್ ನಾವು ಬೋರ್ಡ್ ಎಕ್ಸಾಮ್ಸಲ್ಲಿ ಕೇಳ್ತಾ ಇಲ್ಲ. ಇದನ್ನು ವೇರ್ ಯು ರಿಯಲಿ ಟೆಸ್ಟ್ ದಿ ಕನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಸ್ಟೂಡೆಂಟ್, ಆ ಥರದ್ದು ಮಾಡ್ತಾ ಇಲ್ಲ. ಹಾಗಾಗಿ ರೋಟ್ ಲರ್ನಿಂಗ್ ನಾವು ಎನ್ಕರೇಜ್ ಮಾಡುವಾಗ ಒಳ್ಳೆ ಮಾರ್ಕ್ಸ್ ತೊಗೊತಾರೆ. ಬಟ್ CET ನಲ್ಲಿ ಆ ಥರ ಮಾಡಲ್ಲ. ಸೊ CET ನಲ್ಲಿ ಅದರಿಂದ ರ್ಯಾಂಕಿಂಗ್ ಕಡಿಮೆ ಇರುತ್ತೆ ಅವ್ರದ್ದು, ಯಾಕೆಂದರೆ ಕನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಸೊ ಮೈ ಆರ್ಗ್ಯುಮೆಂಟ್ ಈಸ್, ಈ ಒಂದು ಪ್ರವೇಶ ಪರೀಕ್ಷೆಯನ್ನು ಮಾಡೋದ್ರಿಂದ, ಕನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನಾವು ಮಾಡೋದ್ರಿಂದ ಒಂದು ಶಿಕ್ಷಣದ ಗುಣಮಟ್ಟ ಹೆಚ್ಚಾಗುತ್ತದೆ ಒಂದು. ಆಮೇಲೆ ನೀವು ಇನ್ನೊಂದು ಮಾತು ಹೇಳಿದ್ರಿ, ಏನೋ ಬರೀ ಇಂಜಿನಿಯರಿಂಗು ಅಥವಾ ಮೆಡಿಸನ್ ಮಾತ್ರನೇ ಎಂಟ್ರೆನ್ಸ್ ಹೋಗ್ಬೇಕು ಅಥವಾ CET BA BCom ಹೋಗ್ಬೇಕು. BA BCom ಕೂಡ ಕೆಲವೊಂದು ವಿದ್ಯಾರ್ಥಿಗಳು ನಾನು BCom ಓದಬೇಕು, BA ಓದಬೇಕು ಅಂತ ದೃಢ ನಿರ್ಧಾರದಿಂದ ಬಂದಿರ್ತಾರೆ. ಕೆಲವೊಬ್ರು ಇರ್ತಾರೆ ಸರ್, ದೃಢ ನಿರ್ಧಾರ ಮಾಡಿರ್ತಾರೆ. ಇದು ತಪ್ಪು ಅಂತ ಹೇಳಲ್ಲ, ಬಟ್ ನಾವು ಆ ತರ ಮೈಂಡ್ ಸೆಟ್ ಮಾಡಿಬಿಟ್ಟಿದ್ದಾರೆ. ಅದೇನಂದ್ರೆ ಅದು ನಮ್ಮ ಸೊಸೈಟಿಯಲ್ಲಿ ನಮ್ಮ ಪೇರೆಂಟಲ್ ಪ್ರೆಷರ್, ಅದು ನಮ್ದು ಒಂಥರ ರಾಂಗ್ ಪ್ರಯಾರಿಟೀಸ್ ನಮ್ಮ ಸೊಸೈಟಿನಲ್ಲಿ. ಏನು ಇಂಜಿನಿಯರ್ ಆದ್ರೇನೆ ಪ್ರಪಂಚ ಅಥವಾ ಡಾಕ್ಟರ್ ಆದ್ರೇನೆ ಪ್ರಪಂಚ, ಆ ಥರದ್ದೇನಿಲ್ಲ. ಸೊ ಅದರಿಂದ BA BSc ಓದಬೇಕು ಅಥವಾ ಕೆಲವು ಸುಮಾರು ಜನ ಆ ಥರ ದೃಢ ನಿರ್ಧಾರವನ್ನು ಮಾಡಿರೋಂತ ಇರ್ತಾರೆ. ಅವರು BCom ಬಂದ್ರೂ BComಗೆ ನೋಡಿ, ನಾನು ಇವಾಗ BCom ಕ್ವಶನ್ಸು ಮಾರ್ಕ್ಸ್ ಬಂದಿರುತ್ತೆ, ಬಟ್ BCom ಅವ್ರಿಗೆ ಚೆಕ್ ಅಂದರೆ ಏನು ಗೊತ್ತಿರಲ್ಲ ಆ ಥರ. ಸೊ ಅದರಿಂದ ಪ್ರಾಕ್ಟಿಕಲ್ ನಾಲೆಡ್ಜ್ ಇರೋದು, ಅದರಿಂದ ಕಾನ್ಸೆಪ್ಟ್ಸ್ ಮಾಡೋದ್ರಿಂದ ಶಿಕ್ಷಣ ಗುಣಮಟ್ಟ ಉತ್ತಮ ಆಗುತ್ತದೆ ಒಂದು. ಆಮೇಲೆ ವಿದ್ಯಾರ್ಥಿಗಳ ಕಲಿಕೆ ಅದು ಇದೆಯಲ್ಲ ಅದು. ಆಮೇಲೆ ನಮ್ಮ ಪ್ರೊಫೆಸರ್ ಚಂಬಿ ಪುರಾಣಕ್ ಅವ್ರು ಹೇಳಿದಾಗೆ ಎಲ್ಲ ಯೂನಿವರ್ಸಿಟೀಸ್ಗೂ ಯೂನಿಫಾರ್ಮಿಟಿ ಇರುತ್ತೆ. ಇವಾಗ ಇನ್ನೊಂದೇನಾದ ಪಾಪ ಅನಾನುಕೂಲ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ. ಯಾಕೆಂದರೆ ಅವ್ರು ಹೇಳಿದಾಗೆ ಭಾಳ ಪ್ರತಿಷ್ಠತೆಯನ್ನು, ಆಮೇಲೆ ಒಳ್ಳೆ ಯೂನಿವರ್ಸಿಟೀಸ್ಗೆ ನಾವು ಅಡ್ಮಿಷನ್ ತೊಗೋಬೇಕು ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂದರೆ, ನಾವು 5 ಯೂನಿವರ್ಸಿಟಿ ನಾವು ಸೇರಬೇಕು ಅಂತ ಹೇಳಿದ್ರೆ 5 ಎಂಟ್ರೆನ್ಸ್ ಟೆಸ್ಟ್ ಬರೀಬೇಕಾಗುತ್ತೆ. ಬಟ್ ಒಂದೇ ಒಂದು ಕಾಮನ್ ಟೆಸ್ಟ್ ಮಾಡೋದ್ರಿಂದ ಏನಾಗುತ್ತೆ, ಅವನು ವಿದ್ಯಾರ್ಥಿಗಳು 5 ಟೆಸ್ಟ್ ಬರೆಯೋ ಕೆಲಸ ಇಲ್ಲ, ಒಂದೇ ಟೆಸ್ಟ್ ಮಾಡ್ಬೋದು, ಆಮೇಲೆ ಒಂದೇ ಟೆಸ್ಟ್ ಮೇಲೆ ಫೋಕಸ್ ಮಾಡ್ಬೋದು. ಅದರಿಂದ ಅನುಕೂಲ ಆಗುತ್ತೆ. ಆಮೇಲೆ ಅವ್ರು ಹೇಳಿದಾಗೆ ಕೆಲವೊಂದು ಯೂನಿವರ್ಸಿಟೀಸ್ನಲ್ಲಿ ಅದೇ 99% 99.9% ಲಾಸ್ಟ್ ಇಯರ್ ಯಾವುದೋ ಒಂದು ಕಾಲೇಜಲ್ಲಿ 100% ಆ ಥರ ಅಡ್ಮಿಷನ್, ಅಷ್ಟೊಂದು ಕಾಂಪಿಟೇಷನ್ ಇರುತ್ತೆ. ಅದರಿಂದ ಇದು ವಿದ್ಯಾರ್ಥಿಗಳಿಗೆ ನನ್ನ ದೃಷ್ಟಿಯಲ್ಲಿ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ. ಎಸ್ ಸರ್, ನಾನು ಮಾತನಾಡ್ತೀನಿ. ಭಾರ್ಗವ್, ಆಸ್ ಎ ಸ್ಟೂಡೆಂಟ್ ಆಗಿ ಏನು ಹೇಳ್ತೀರಿ? ಇಸ್ ಇಟ್ ಗುಡ್ ಆರ್ ಅಯ್ಯೋ BA BSc BComಗೂ ಎಂಟ್ರೆನ್ಸ್ ತಂದ್ಬಿಟ್ರೆ ಕೆಲವರಿಗೆ ಉತ್ತಮ ಆಗಬಹುದೇನೋ, ಬಟ್ ಕೆಲವು ಸ್ಟೂಡೆಂಟ್ಸ್ ಕಷ್ಟ ಆಗುತ್ತೆ ಅಂತ ಹೇಳ್ತೀರಾ? ಹೇಗೆ ನೀವು ಹೆಂಗೆ ಪ್ರಿಡಿಕ್ಟ್ ಮಾಡಿ? ಇಲ್ಲ ಮ್ಯಾಮ್, ಮೊದಲನೇದಾಗಿ ನಾನೊಬ್ಬ ಹೆಮ್ಮೆಯ BA ವಿದ್ಯಾರ್ಥಿನೇ. ನಾನು ಬೇಕು ಅಂತಲೇ ಆಪ್ಟ್ ಮಾಡಿರೋದು BA. ಆಮೇಲೆ ಇನ್ನೊಂದು ತುಂಬ ಮುಖ್ಯವಾದ ವಿಷಯ ಇಲ್ಲಿ ಏನು ನೋಡಬೇಕಂದ್ರೆ, ನಾವು ಇವಾಗ 2 ವಿದ್ಯಾರ್ಥಿಗಳಿರ್ತಾರೆ. ಒಬ್ಬರು ಎಕನಾಮಿಕಲಿ ಅಂದರೆ ದುಡ್ಡು ಚೆನ್ನಾಗಿರೋರು, ಇನ್ನೊಂದು ದ ವೀಕರ್ ಸೆಕ್ಷನ್. ನಾವು ಎಷ್ಟೋ ಕೇಸಸ್ ಅಂದರೆ ಸ್ವಲ್ಪ ಅನ್ಅಫಿಷಿಯಲ್ ಆದರೆ ನಾವು ದಿನಕ್ಕೆ ಎಷ್ಟೋ ಕೇಸ್, ಅಯ್ಯೋ ಅವರು ದುಡ್ಡು ಕೊಟ್ಟು ಡಿಗ್ರಿ ಸರ್ಟಿಫಿಕೇಟ್ ತೊಗೊಂಡ್ರು, ಇದು ಮಾಡಿದ್ರು ಅದು ಮಾಡಿದ್ರು. ಕರೆಕ್ಟಾಗಿ ಓದಿದವ್ರಿಗೆ ಕರೆಕ್ಟಾಗಿ ಮುಂದೆ ಬರಬೇಕು ಅಂತ ಅಂದ್ಕೊಂಡಿರೋರಿಗೆ ಅವ್ರಿಗೆ ನ್ಯಾಯ ಸಿಗಲ್ಲ. ಕರೆಕ್ಟಾಗಿ ಓದಿ ಅಡ್ಮಿಷನ್ ತೊಗೊಂಡು ಎಕ್ಸಾಮ್ ಬರೀಬೇಕು, ಅವ್ರಿಗೆ ಸೀಟ್ ಸಿಗಲ್ಲ. ಯಾಕಂದರೆ ಅವ್ರು ದುಡ್ಡು ಕೊಟ್ಟು ಬಿಟ್ಟಿರ್ತಾರೆ. ಸೊ ಇದನ್ನು ನಾವು ತರೋದ್ರಿಂದ, ಎಂಟ್ರೆನ್ಸ್ ಎಕ್ಸಾಮ್ ತರೋದ್ರಿಂದ ಏನಾಗುತ್ತೆ, ಸರ್ ಹೇಳ್ದಂಗೆ ಅಪ್ಲೈಡ್ ಮೈಂಡ್ಸೆಟ್, ಅಂದರೆ ನಾವು ಕಾನ್ಸೆಪ್ಚುಲಿ ಏನು ನಮಗೆ ನಿಜವಾಗ್ಲೂ ಅರ್ಥ ಆಗಿದೆಯೋ ನಾವು ಅದನ್ನು ಅವರಿಗೆ ಪ್ರೆಸೆಂಟ್ ಮಾಡ್ತೀವಿ. ಆವಾಗ ಅವ್ರಿಗೆ ಅರ್ಥ ಆಗುತ್ತೆ, ಈ ವಿದ್ಯಾರ್ಥಿಗೆ ಅರ್ಹ ಇದ್ದಾನೆ UG ಸರ್ಟಿಫಿಕೇಟ್ಗೆ, ಅಂಡರ್ ಗ್ರ್ಯಾಜುಯೇಷನ್ ಕೋರ್ಸ್ಗೆ ಇವನು ಅರ್ಹ ಇದ್ದಾನೆ. ಆವಾಗ ತಾನೇ ನಾವು ಕಂಟ್ರಿಗೆ, ಭಾರತಕ್ಕೆ ಒಳ್ಳೆ ಸ್ಟೂಡೆಂಟ್ಸ್ ಕ್ವಾಲಿಟಿ. ಇವಾಗ ನಾವು ಕ್ವಾಲಿಟಿ ಎಜುಕೇಷನು ಬೇಕು ಇಂಡಿಯಾದಲ್ಲಿ, ಪ್ಲಸ್ ಜಾಬ್ಸು ಬೇಕು. ಎರಡೂ ಒಂದೇ ಥರ ಆಗಲ್ಲ. ಯಾವುದನ್ನ ಒಂದು ಸ್ವಲ್ಪ ಅಲ್ಲಿ ಕಾಂಪ್ರಮೈಸ್ ಆದ್ರೇ ನಾವು ಮುಂದೆ ಬರೋಕ್ಕಾಗೋದು.
ಸೊ ಹಾಗಂತ ಹೇಳಿ ಇದು ತುಂಬ ಒಳ್ಳೆಯದು ಅಂತಲೇ ನನ್ನ ಓಕೆ ಎಸ್ ಚೊಂಬೆ ಪುರಾಣಿಕ್ ಸರ್, ನಾನು ಒಂದು ವಿಚಾರ ಅಂದರೆ ಈಗ ಆಯಿತು ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋದು ಒಳ್ಳೆಯದು, IQ ಲೆವೆಲ್ನ ನಾವು ಟೆಸ್ಟ್ ಮಾಡ್ಬೋದು, ವಿದ್ಯಾರ್ಥಿಗಳು ಕಾನ್ಸೆಪ್ಚುವಲ್ ಅಂದರೆ ಹೇಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಅಳಿಬಹುದು ಅಂತ. ಆದರೆ ನಾವು ವೈಡರ್ ವೇಯಲ್ಲಿ ನೋಡೋದಾದರೆ ಅಂದರೆ ಈಗ ಹೆಂಗಾಗೋಗ್ಬಿಟ್ಟಿದೆ ಅಂತಂದರೆ ಎಂಜಿನಿಯರಿಂಗು ಮೆಡಿಕಲ್ಲು ಏನೇ ಓದಬೇಕು ಅಥವಾ ಅದಕ್ಕೆ ಕೋಚಿಂಗ್ ತೊಗೋಬೇಕು ಅಂತಂದರೆ ಸಿಟಿಗಳಿಗೆ ಬರಬೇಕು, ಕೋಚಿಂಗ್ ಸೆಂಟ್ರಿಗೆ ಹೋಗಲೇಬೇಕು ಅನ್ನೋ ಥರ ಆಗಿದೆ. ಆದರೆ ಈ BA BCom BScಗೂ ಕೂಡ ಆದರೆ ಸೆಂಟ್ರಲ್ ಯೂನಿವರ್ಸಿಟಿ ಅಂತ ಈಗ ಹೇಳ್ತಿದ್ದಾರೆ, ಮುಂದಿನ ದಿನಗಳಲ್ಲಿ ಸ್ಟೇಟ್ ಯೂನಿವರ್ಸಿಟಿಯಲ್ಲೂ ಏನಾದರೂ ಇದೇ ರೂಲ್ಸ್ ಕಡ್ಡಾಯ ಅಂತ ಆಗೋಗ್ಬಿಟ್ರೆ ರೂರಲ್ ಏರಿಯಾದಲ್ಲಿ ಓದ್ತಾ ಇರುವಂತಹ ಮಕ್ಕಳು ಅನೇಕರು BA BSc BCom ಅನ್ನೇ ಆಧರಿಸಿ ಓದ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅಟ್ಲೀಸ್ಟ್ BA ಮಾಡ್ಕೊಳ್ಳೋಣ, ಏನೋ ಒಂದು ಕೆಲಸ ಸಿಗತ್ತೆ ಅಂತ. ಸೊ ಅಂಥ ಮಕ್ಕಳು ಏನಾದರೂ ಶಿಕ್ಷಣ ವಂಚಿತರಾಗುವಂಥ ಚಾನ್ಸಸ್ ಇದೆಯಾ, ಅಥವಾ ಕಾಂಪೀಟ್ ಮಾಡುವುದು ಆಗದೇ ಇರೋದು, ಕೋಚಿಂಗ್ ಸೆಂಟರ್ಗಳಿಗೆ ಹೋಗೋಕ್ಕಾಗದೇ ಇರೋದಾಗಿರಬಹುದು, ಈ ರೀತಿಯಾಗಿ ಏನು ಹೇಳ್ತೀರಿ ಸರ್ ಅದ್ರ ಬಗ್ಗೆ? ಇದು ನೀವು ಹೇಳ್ತಕ್ಕಂಥ ಸಮಸ್ಯೆ ನಿಜವಾಗ್ಲೂ ಅದು ಬಹಳ ಗಂಭೀರವಾದ ಸಮಸ್ಯೆ. ಆದ್ರೆ ಪ್ರೊಫೆಸರ್ ಶ್ರೀಕಂಠ ಅವರು ಹೇಳಿದಾಗೆ ಮತ್ತೆ ವಿದ್ಯಾರ್ಥಿ ಅವರು ಸಹ ಇದನ್ನ ಸ್ವಾಗತಿಸಿ ಹೇಳಿದ್ರು, ಕ್ವಾಲಿಟಿ ಇಂಪ್ರೂವ್ ಆಗ್ಬೇಕಂತ. ಕ್ವಾಲಿಟಿ ಇಂಪ್ರೂವ್ ಆಗ್ಬೇಕಾದ್ರೆ ಇದು ಒಂದು ರೀತಿಯಲ್ಲಿ ಚಾಲೆಂಜ್ ಆಗುತ್ತೆ, ಸವಾಲಾಗುತ್ತೆ. ಯಾರಿಗೆ ಈ ರೂರಲ್ ಲೆವೆಲ್ ಏರಿಯಾದಲ್ಲಿ ಇರ್ತಕ್ಕಂಥ ಕಾಲೇಜ್ಗಳಾಗ್ಲಿ ಅಥವಾ PUC ಮಟ್ಟದ ಒಂದು ಶಿಕ್ಷಣದಲ್ಲಿ ಕ್ವಾಲಿಟಿಯನ್ನು ತರಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಯಾಕೆಂದ್ರೆ ನಾನು ಕಲಿಸಿದಂತ ವಿದ್ಯಾರ್ಥಿ PUC ನಲ್ಲಿ ರೂರಲ್ಲೇ ಆಗ್ಲಿ ಅರ್ಬನ್ನೇ ಆಗ್ಲಿ ಅವನು ಒಂದು ರಾಷ್ಟ್ರ ಮಟ್ಟದ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕು. ಶ್ರೀಕಂಠ ಅವ್ರು ಹೇಳಿದ್ರು ಹೊಸ NEP ನಲ್ಲಿ ಈ ರೀತಿ ಒಂದು ಆಲೋಚನೆಗಳಿದೆ, ಆಮೇಲೆ ಯು ಕ್ಯಾನ್ ಹ್ಯಾವ್ ಮಲ್ಟಿಪಲ್ ಚಾಯ್ಸ್, ಆಮೇಲೆ ಯಾವುದೇ ಕೋರ್ಸ್ ಅನ್ನ ನೀವು ಇಷ್ಟೇ ವರ್ಷದಲ್ಲಿ ಅಂತಕ್ಕಂಥ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿ ಮಾಡಿದ್ದಾರೆ. ಸೊ ಈ ಎಲ್ಲ ದೃಷ್ಟಿನಲ್ಲಿ NEP ಆಲ್ಸೋ ಇದಕ್ಕೆ ಪೂರಕವಾಗಿದೆ. ಅಲ್ಲಿ ಅವ್ರು ಹೇಳಿದ್ರಲ್ಲ, ಈ ಬರೀ ಡೊಮೈನ್ ಸಬ್ಜೆಕ್ಟ್ ಅನ್ನೇ ಇರೋಲ್ಲ, ಸ್ಕಿಲ್ಸ್, ಆಪ್ಟಿಟ್ಯೂಡ್ ಟೆಸ್ಟ್, ಅವನ್ ಜನರಲ್ ನಾಲೆಡ್ಜ್, ಕಾಂಪ್ರಿಹೆನ್ಷನ್, ಈ ಒಂದು ಅನಾಲಿಟಿಕಲ್ ಇದನ್ನ ತರಲಿಕ್ಕೆ ಇದು ಒಂದು ರೀತಿಯ ಸಹಕಾರ. ಆದ್ರೆ ಕೋಚಿಂಗ್ ಸೆಂಟರ್ಗಳಿಗೆ ಹೋದವರು ಹೆಚ್ಚು ಅನುಕೂಲ ಬರುತ್ತೆ ಅಂತಕ್ಕಂಥ ಭಾವನೆಯನ್ನು ಹೋಗ್ಲಾಡಿಸ್ಬೇಕಾದ್ರೆ ಸರ್ಕಾರ ಇದಕ್ಕೆ ಬಹಳ ಸಿದ್ಧತೆಯನ್ನ ಮಾಡ್ತಾರೆ. ಅಂದ್ರೆ ಕಾಲೇಜು ಮಟ್ಟದಲ್ಲೇನೆ ಇದಕ್ಕೆ ಅಲ್ಲಿ ತರಬೇತಿಯನ್ನು ಕೊಡುವಂತಹ ಕೆಲಸಗಳಾಗಬೇಕು. ಅದು ಒಂದು ಸಬ್ಜೆಕ್ಟ್ ಅಂತಾನೋ ಅಥವಾ ಬೇರೆ ಲೆಕ್ಚರರ್ ಅಂತಾನೋ ಅದಕ್ಕೆ ಅಂತ ನೇಮಕ ಮಾಡೋದು, ಸೊ ಅದಾಗಬೇಕು. ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಸರ್. ಅದರಿಂದ ಪ್ರೊಫೆಸರ್ ಹೇಳಿದಾಗೆ ಈ ಪ್ರೈವೇಟ್ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ ಅನ್ನ ನೀವೇನಾದ್ರು ತಡಿಬೇಕಾದ್ರೆ ಅದೇ ಕ್ವಾಲಿಟಿ ಟೀಚಿಂಗ್ ಅನ್ನ PUC ಕಾಲೇಜ್ ನಲ್ಲೇ ಮಾಡ್ಬೇಕು. ಕೋಚಿಂಗ್ ಗೋಸ್ಕರನೇ ನಾವೊಂದು ಸ್ಪೆಷಲ್ ಸೆಷನ್ 1 or 2 months ಅವ್ರಿಗೆ ಕೊಡ್ತಕ್ಕಂಥ ಅವಕಾಶವನ್ನ ಮಾಡ್ಬೇಕು. ಆಮೇಲೆ ನಾಮಿನಲ್ ಫೀಸ್ ಇರುತ್ತೆ. ಒಂದು ಆರ್ಥಿಕವಾಗಿ ಹಿಂದುಳಿದಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತೆ ಗ್ರಾಮೀಣ ಪ್ರದೇಶ ಆನ್ಲೈನ್ ಫೆಸಿಲಿಟೀಸ್ ಇಲ್ಲ. ಆನ್ಲೈನ್ ಫೆಸಿಲಿಟೀಸ್ ಅಥವಾ ಈ ರೀತಿಯ ಒಂದು ಟೆಸ್ಟ್ ಅನ್ನು ತೆಗೆದುಕೊಳ್ಳಕ್ಕಂತ ಪ್ರತಿಭೆ ಅವರಿಗೆ ಒಂದು ಸಾಮರ್ಥ್ಯವನ್ನ ಕೊಡ್ಬೇಕಾದ್ರೆ ನಾವು ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಬೇಕು. ಬರೀ ಕಾನೂನಿನ ಹೇರಿಕೆಯ ಮೇಲೆ ಸರ್ಕಾರ ಇದನ್ನ ಒತ್ತಾಯದ ಮೇಲೆ ಜಾರಿಗೆ ತರ್ತಕ್ಕಂಥದ್ದು ಸರಿಯಲ್ಲ. ಅದರಿಂದ ಎಲ್ಲ ವಿಶ್ವವಿದ್ಯಾನಿಲಯಗಳ ಕುಲಪತಿಗಳು, ರಿಜಿಸ್ಟ್ರಾರು ಮತ್ತೆ ಇಂಥ ಪರಿಣಿತ ಪ್ರೊಫೆಸರ್ ಶ್ರೀಕಂಠ ಅಂತವರು ಎಲ್ಲರೂ ಸೇರಿ ಇದನ್ನ ಕ್ರಮಬದ್ಧವಾಗಿ NEP-ನ ಹೇಗೆ 1-1.5 ವರ್ಷ ಕಾಲ ಅವರು ಆಲೋಚನೆ ಮಾಡಿ ಒಂದು ಒಳ್ಳೆಯ ಒಂದು ವ್ಯವಸ್ಥಿತವಾದ ಕಾಂಪ್ರಿಹೆನ್ಸಿವ್ ಡಾಕ್ಯುಮೆಂಟ್ ಮಾಡಿದ್ರು. ಹಾಗೆ ಮಾಡಿದಾಗ ಬಹುಶಃ ಈ ಸಂಶಯಗಳು, ನಿಮ್ಮ ಆತಂಕ ಹೇಳಿದ್ರಲ್ಲ ರೂರಲ್ ವಿದ್ಯಾರ್ಥಿಗಳಿಗೆ, ಈಗ ಆಸ್ ಇಟ್ ಈಸ್ ರೂರಲ್ ವಿದ್ಯಾರ್ಥಿಗಳಿಗೆ ತೊಂದರೆ ಇದೆ. ಬಟ್ ಆದ್ರೆ PUC ನಲ್ಲಿ ಮಾರ್ಕ್ಸ್ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳು BA BCom ಓದ್ಬೇಕಾದ್ರೆ ಅವ್ರಿಗೆ ಯಾವ ರೀತಿ ಟೆಸ್ಟ್ ಕೊಡಬೇಕು, NEP ಆಧಾರದ ಹೊಸ ರೀತಿಯ ಫ್ಲೆಕ್ಸಿಬಲ್ ಇನ್ಪುಟ್ಸ್ ಅನ್ನು ಇಟ್ಕೊಂಡು ಟೆಸ್ಟ್ ಮಾಡಬೇಕು, ಅಥವಾ ಅವ್ರ ಇರ್ತಕ್ಕಂಥ ಕಾಲೇಜ್ಗಳಲ್ಲೇ ಸ್ಕೂಲ್ಗಳು ಅವರ 10+2 ಸ್ಕೂಲ್ಗಳಲ್ಲೇ ಇರ್ತಕ್ಕಂಥದ್ರೆಲ್ಲ ಮಾಡಬೇಕು. ಇದನ್ನ ಬಹಳ ಒಂದು ತುಂಬಾ ಗಂಭೀರವಾಗಿ, ಆಳವಾಗಿ ಮತ್ತು ಕ್ರಮಬದ್ಧವಾಗಿ ಆಲೋಚನೆ ಮಾಡಿ ಒಂದು ಬ್ಲೂ ಪ್ರಿಂಟ್ ತಯಾರು. ಆ ಬ್ಲೂ ಪ್ರಿಂಟ್ ಅನ್ನು ಎಕ್ಸ್ಪೆರಿಮೆಂಟಲ್ ಆಗಿ ಮಾಡಿ ಆ ನಂತರ ಅದನ್ನು ಸಾರ್ವಜನಿಕವಾಗಿ ಎಲ್ಲಾ ಯೂನಿವರ್ಸಿಟಿಗಳಿಗೂ ಅನ್ವಯ ಮಾಡಿ. ಅವಾಗ ಸೀಟ್ಗಳು ಅಷ್ಟೇ, ಇಲ್ಲಿ ಖಾಲಿ ಇದ್ರೆ ಅಲ್ಲಿ ಸಿಗುತ್ತೆ, ಅಲ್ಲಿ ಖಾಲಿ. ಬೆಂಗಳೂರಲ್ಲಿ ಪ್ರತಿಷ್ಠಿತ ಕಾಲೇಜ್ಗಳಲ್ಲಿ ಸೀಟೇ ಸಿಗಲ್ಲ ಬಡ ವಿದ್ಯಾರ್ಥಿಗಳಿಗೆ, ಅದು ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳಿಗೆ. ಸೊ ಅವ್ರಿಗೊಂದು ಅವಕಾಶ ನೋಡಿ, ಅಂತ ಒಳ್ಳೆ ಕಾಲೇಜ್ನಲ್ಲಿ ಸೀಟ್ ಬೇಕು, ಅದು ಇಲ್ಲಿ ಚೆನ್ನಾಗಿ ಓದು ಅಂತಕ್ಕಂಥದ್ದು. ಸೊ ಈ ಚಾಲೆಂಜ್, ಸವಾಲುಗಳಿದ್ರೇ ಶಿಕ್ಷಣದ ಒಂದು ಯಶಸ್ಸು ಅಥವಾ ಅದರ ಅಂತಿಮ ಒಂದು ಪರಿಣಾಮವನ್ನು ನಾವು ಗುರುತಿಸಬಹುದು. ಆದ್ರಿಂದ ಇದನ್ನ ಒಂದು ಚಾಲೆಂಜ್ ಆಗಿ ಸ್ವೀಕರಿಸಿ ಸರ್ಕಾರ ಕೇವಲ ಯಾಂತ್ರಿಕವಾಗಿ ಇದನ್ನ ಜಾರಿಗೊಳಿಸಿದೆ, ಸಕಲ ಸಿದ್ಧತೆಯಿಂದ ಮಾಡಿದ್ರೆ ಬಹುಶಃ ಈ ರೀತಿಯ ಒಂದು ಎಂಟ್ರೆನ್ಸ್ ಟೆಸ್ಟ್ ಅಂತಕ್ಕಂಥದ್ದು ಚೆಕ್ ಇರುತ್ತೆ. ಇಲ್ಲಿ ಅವ್ರು ಚೆಕ್ ಇಲ್ಲದೆ ಹೋದ್ರೆ ಅವ್ರು ಬೇಕಾಬಿಟ್ಟಿ ಅವ್ರು ಹೇಳಿದವ್ರು 90% ಮಾರ್ಕ್ಸ್ ಬಂದಿರೋರಿಗೆ ಜನರಲ್ ನಾಲೆಡ್ಜ್ ಗೊತ್ತಿರಲ್ಲ. ನಿಜ ನಿಜ ಅಲ್ಲ, ಅದು ಎಷ್ಟೋ ವಿದ್ಯಾರ್ಥಿಗಳನ್ನ ನಾವು ನೋಡಿದೀವಿ ಬಿಡಿ ಅಲ್ವಾ, ಎಷ್ಟೋ ಎಕ್ಸಾಂಪಲ್ಗಳನ್ನ ನಾವು ನೋಡಿದೀವಿ. ತುಂಬಾ ಅಂದ್ರೆ ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ, ರ್ಯಾಂಕ್ ಬರ್ತಿರ್ತಾರೆ, ಬಟ್
ಜನರಲ್ ನಾಲೆಡ್ಜ್ ಅಂತ ವಿಚಾರ ಬಂದಾಗ ಸೊ ತುಂಬಾ ವೀಕ್ ಇರ್ತಾರೆ, ಅಥವಾ ಯಾವಾಗ ವೆನ್ ಇಟ್ ಕಮ್ಸ್ ಟು ಪ್ರಾಕ್ಟಿಕಲ್ ಅಂತ ಬಂದಾಗ, ಅಥವಾ ಮುಂದಕ್ಕೆ ಹೋದ ಆದ್ಮೇಲೆ ಒಂದು ಕೆಲಸಕ್ಕೆ ಅಂತ ಹೋದಾಗ ರ್ಯಾಂಕ್ ಸ್ಟೂಡೆಂಟ್ ಇರೋರು ಅಷ್ಟು ಚೆನ್ನಾಗಿ ಕೆಲಸ ಮಾಡದೇ ಇರೋರು, ಸೊ ಯಾವುದೋ ಒಂದು ಅವರೇಜ್ ಸ್ಟೂಡೆಂಟ್ಸು ಅಥವಾ ಫಸ್ಟ್ ಕ್ಲಾಸ್ ಸ್ಟೂಡೆಂಟು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ಅಪ್ಲೈಡ್ ಸೈನ್ಸ್ ಅಂತ ನಾವೇನು ಹೇಳ್ತೀವಿ, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಈಗಿನ ಡೇಸ್ ಅಲ್ಲಿ. ಅದನ್ನ ಅಂದ್ರೆ ಜೀವನದ ಕೌಶಲ್ಯಗಳನ್ನ ನಮ್ಮ ಕ್ಲಾಸ್ ಅಂದ್ರೆ ಏನು ನಾವು ವಿದ್ಯಾ ಮಂದಿರಗಳಲ್ಲೇ ಕಲಿಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸರ್ ನೀವೇನೋ ಹೇಳೋದಕ್ಕೆ ಬಂದ್ರೆ ಸರ್ ಆ್ಯಕ್ಚುಲಿ ನಮ್ಮ ಪ್ರೊಫೆಸರ್ ಹೇಳಿದ ಥರ ಈ ಒಂದು CET ಎಕ್ಸಾಮ್ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ರೂರಲ್ಲು ಅರ್ಬನ್ ಡಿವೈಡ್ ಬರ್ಬೋದು. ಹೌದು. ಆದರೆ ನೋಡಿ, ನಾವು CET ಎಕ್ಸಾಮಿನೇಷನ್ ಇಂಟ್ರೊಡ್ಯೂಸ್ ಮಾಡಿದಾಗ CET ಎಕ್ಸಾಮ್ ಮಾಡಿದಾಗ ಕೂಡ ಇದೇ ರೀತಿಯಾದಂಥ ಒಂದು ಆರ್ಗ್ಯುಮೆಂಟ್ಸ್ ಇತ್ತು. ಏನಂತ ಇದು ರೂರಲ್ ಬಟ್ ಏನೇ ಆಗಲಿ ಸರ್, ಈಗಲೂ CET ನೀಟು ಅನ್ನೋದು ಹಳ್ಳಿಗಾಡಿನ ಮಕ್ಕಳಿಗೆ ಕಬ್ಬಿಣದ ಕಡಲೆಯೇ ಅಲ್ಲ ಇದೆ. ಬಟ್ ಆದರೆ ಇವಾಗ ಅದನ್ನ ಪ್ರೊಫೆಸರ್ ಹೇಳಿದಾಗೆ ಅದನ್ನ ನಾವು ಕಾಲೇಜಸ್ಸಲ್ಲೇ ಕೋಚಿಂಗ್ ಕೊಡ್ಬೋದು. ಕಾಲೇಜಸ್ಸಲ್ಲೇ ಕೋಚಿಂಗ್ ಕೊಟ್ಟು ವಿದ್ಯಾರ್ಥಿಗಳನ್ನ ನಾವು ಪ್ರಿಪೇರ್ ಮಾಡ್ಬೋದು. ಇಲ್ಲಾಂದ್ರೆ ನಾವು ದ ಥಿಂಗ್ ಇಸ್ ಹೌ ಡು ಯು ಬ್ರಿಂಗ್ ಸಚ್ ಸ್ಟೂಡೆಂಟ್ಸ್ ಇನ್ ಟು ದ ಮೇನ್ ಸ್ಟ್ರೀಮ್. ನಾವು ಅವ್ರನ್ನ ತಯಾರು ಮಾಡಲೇಬೇಕಲ್ವಾ, ತಯಾರು ಮಾಡಿ ಅವ್ರನ್ನ ನಾವು ಮೈನ್ ಸ್ಟ್ರೀಮಿಗೆ ತರಲೇಬೇಕಾಗತ್ತೆ. ಅದರಿಂದ ನಾವು ರೂರಲ್ ಸೈಡ್ ಕೂಡ ಅವ್ರಿಗೆ ನಾವು ಒಳ್ಳೆ ರೀತಿಯಾದಂಥ ಅವ್ರು ಹೇಳಿದಾಗೆ ಕೋಚಿಂಗ್ ಸೆಂಟ್ರಿಗೆ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡದೆ ನಾವು ಕಾಲೇಜಸ್ಸಲ್ಲೇ ಸ್ವಲ್ಪ ಮಟ್ಟಿಗೆ ನಾಮಿನಲ್ ಫೀಸ್ ಆಸ್ ಎ ಪ್ರೊಫೆಸರ್ ಸಜೆಸ್ಟೆಡ್ ನಮ್ಮ ನಾಮಿನಲ್ ಫೀಸಲ್ಲಿ ಮಾಡಿ ನಾವು ಕಾಲೇಜಸ್ಸಲ್ಲೇ ನಮ್ಮ ವಿದ್ಯಾಸಂಸ್ಥೆಗಳನ್ನೇ ನಾವು ಕೋಚಿಂಗ್ ಕೊಟ್ಟು ಅವ್ರನ್ನ ನಾವು ವಿದ್ಯಾರ್ಥಿಗಳನ್ನು ನಾವು ತಯಾರು ಮಾಡಿದ್ರೆ ಇದು ಒಂದು ಗುಣಮಟ್ಟ ಹೆಚ್ಚಾಗುತ್ತದೆ. ಆಮೇಲೆ ವಿದ್ಯಾರ್ಥಿಗಳ ಒಂದು ನಾಲೆಡ್ಜ್ ಅಂತ ಏನು ಕರಿತೀವಿ, ಜ್ಞಾನ, ಅದು ಕೂಡ ಜ್ಞಾನ ಸಂಪತ್ತು ಕೂಡ ಜಾಸ್ತಿ ಆಗುತ್ತೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಅದರಿಂದ ನಾವು ರೂರಲ್ ಸೈಡ್ಗೂ ನಾವು ಕೊಡಬೇಕಿದ್ದಾನೆ. ಇಲ್ಲಾಂದ್ರೆ ನಾವು ರೂರಲ್ ಸೈಡ್ನ ವಿ ಕಾಂಟ್ ಬ್ರಿಂಗ್ ದಮ್ ಇನ್ ಟು ದ ಮೇನ್ ಸ್ಟ್ರೀಮ್ ಮಟ್ಟಲ್ಲಿ ಯಾವಾಗ ತರೋದು. ಅದರಿಂದ ಇದು ನಾವು ನಿಜವಾಗೂ ಮಾಡ್ಬೋದು, ಪ್ರಯತ್ನ ಮಾಡ್ಬೋದು. ನಾವು ಅದರಿಂದ ನಾವು ವಂಚಿತರಾಗ್ತಾರೆ ಅಂತ ಹೇಳೋದು ಅದು ಸರಿ ಇಲ್ಲ ಅಂತ ನನ್ಗನ್ಸುತ್ತೆ. ಅದು ನಾವು ತಯಾರು ಮಾಡ್ಬೇಕು. ಆ ಜವಾಬ್ದಾರಿ ನಾವು ತಗೋಬೇಕು. ಈ ರೀತಿಯಾದಂತ ಒಂದು ತಯಾರಿ ಕ್ಲಾಸಸ್ನ ನೋಡಿ, ನಾನು ಸುಮಾರು ಕಾಲೇಜಸ್ ಅಲ್ಲಿ ರೂರಲ್ ಸೈಡು ಸರ್, ನಾನು ರೂರಲ್ ಕಾಲೇಜಸ್ ನೋಡಿದ್ದೀನಿ. ರೂರಲ್ ಕಾಲೇಜಸ್ಸಲ್ಲಿ ಕೂಡ ಸುಮಾರು ಕಾಲೇಜಸ್ಸಲ್ಲಿ ಈ ರೀತಿಯಾದಂಥ ಒಂದು ಕೋಚಿಂಗ್ ವಿದ್ಯಾರ್ಥಿಗಳು ಕೊಟ್ಟು ಅವರು ತಯಾರು ಮಾಡಿದ್ದಾರೆ. ಆಮೇಲೆ CET ಎಕ್ಸಾಮಿನೇಷನ್ ಈ ಥರ ಒಂದು ಎಂಟ್ರೆನ್ಸ್ ಎಕ್ಸಾಮಲ್ಲಿ ನಮ್ಮ ರೂರಲ್ ಸೈಡಿಂದ ವಿದ್ಯಾರ್ಥಿಗಳು ಹೆಚ್ಚು ಅಂಕಗಳನ್ನು ಗಳಿಸಿ ಅರ್ಬನ್ ಸ್ಟೂಡೆಂಟ್ಸ್ಗಿಂತ ಜಾಸ್ತಿ ಮಾರ್ಕ್ಸ್ ತೊಗೊಂಡಿರೋ ಎಕ್ಸಾಂಪಲ್ಗಳು ಕೂಡ ಇದೆ ಸರ್. ಬಟ್ ಈ ನಾನು ಹೇಳೋದು ಪ್ರವೇಶ ಪರೀಕ್ಷೆಗಳು ಅಂತ ಬಂದಾಗ ಬಟ್ ಹಿಂದುಳಿತಾರೆ ಸರ್. ಈಗ ರ್ಯಾಂಕ್ ಬರೋರು, ತುಂಬಾ ಚೆನ್ನಾಗಿ ಓದೋರು, ಮತ್ತೆ ಒನ್ಸ್ ಅಗೇನ್ ಅದೇ ರೂರಲ್ ಏರಿಯಾ ಮಕ್ಕಳು ಅನ್ನೋದನ್ನು ನಾವು ನೋಡಿದೀವಿ ಎಷ್ಟೋ ಸಂದರ್ಭಗಳಲ್ಲಿ. CET ಕೋಚಿಂಗು ಮತ್ತೊಂದು ಹೋಗೋದಕ್ಕಾಗದೇ ಇರುವಂತಹ ಮಕ್ಕಳನ್ನು ಕೂಡ ನಾವು ನೋಡಿದೀವಿ ಸರ್. ಒಂದು ಯೋಜನೆ ಯಾವುದೇ ಯೋಜನೆಯನ್ನ ಪ್ರವೇಶ ವಂಚಿತ ಆಗೋದಿಲ್ಲ. ಯಾಕೆಂದ್ರೆ ನೋಡಿ, ಇವಾಗ ಈ ನಂಬರ್ ಆಫ್ ಸೀಟ್ಸು ಇವಾಗ ಡಿಪೆಂಡ್ಸ್ ಆನ್ ದಿ ನಂಬರ್ ಆಫ್ ಅವೈಲಬಿಲಿಟಿ ಆಫ್ ಸೀಟ್ಸ್ ಎಷ್ಟಿದೆ, ನಾವು ಎಷ್ಟು ಜನ ವಿದ್ಯಾರ್ಥಿಗಳು ತೊಗೊಂಡಿರಿ ಅಂತೇಳಿ. ಆದರೆ BA BSc BCom ಆ ಥರ ಈ ಜನರಲ್ ಡಿಗ್ರಿ ಕೋರ್ಸಸ್ಗೆ ಬಂದಾಗ ಆ ರೀತಿಯಾದಂಥ ಒಂದು ಸೀಟ್ ಮುಗಿದೋಗಿದೆಯಪ್ಪ, ನೀವು ಅಡ್ಮಿಷನ್ಸ್ ಆಗಲ್ಲ ಆ ಥರದ್ದೇನಿಲ್ಲ. ನೀವು ಏನಾಗ್ಬೋದು ಅಂದರೆ ನಾವು ರ್ಯಾಂಕಿಂಗ್ ಮಾಡಿದಾಗ ಟಾಪ್ ರ್ಯಾಂಕ್ಸ್ ಬರುವಂಥವ್ರು ಒಳ್ಳೊಳ್ಳೆ ಕಾಲೇಜ್ ಸೇರ್ಕೋಬೋದು, ಅಂದರೆ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಸೀಟ್ ಸಿಗ್ಬೋದು. ಸ್ವಲ್ಪ ಕಡಿಮೆ ರ್ಯಾಂಕ್ ಬಂದವರು ಸೀಟ್ ಸಿಗುತ್ತೆ, ಬೇರೆ ಕಡೆ ಸೀಟ್ ಸಿಗುತ್ತೆ, ಅವರು BA BSc ಮಾಡ್ಬೋದು ಇದ್ದಾರೆ. ಆಮೇಲೆ ಎಲ್ಲೇ ಇದ್ರೂ ಎಲ್ಲೇ ವಿದ್ಯಾರ್ಥಿ ಇದ್ರು ರೂರಲ್ ಸೈಡ್ ಇದ್ರೂ ವಿದ್ಯಾರ್ಥಿ ಮೇಲೆ ಅವಲಂಬನೆ ಆಗಿರುತ್ತೆ. ವಿದ್ಯಾರ್ಥಿ ಚೆನ್ನಾಗಿ ಓದಿದ್ರೆ ಅಲ್ಲಿ ವಿದ್ಯಾರ್ಥಿ ಅಲ್ಲಿಂದ ಕೂಡ ನಾನು ಏನ್ ಹೇಳೋದು ಅಂತಂದ್ರೆ ಮಾರ್ಗದರ್ಶನ ತುಂಬಾ ಮಾರ್ಗದರ್ಶನ ಕೊಡಬೇಕು. ಯಾಕಂದ್ರೆ ಸಬ್ಜೆಕ್ಟ್ಸ್ ಗಂತೂ ಟೀಚರ್ಸ್ ಇದ್ದಿರ್ತಾರೆ, ಲೆಕ್ಚರರ್ಸ್ ಇದ್ದೇ ಇರ್ತಾರೆ, ಸೊ ಅವ್ರು ಗೈಡ್ ಮಾಡ್ತಾರೆ. ಬಟ್ CET ಮಾರ್ಗದರ್ಶನ ಸಿಗೋದು ಸ್ವಲ್ಪ ಎಷ್ಟೋ ಕಡೆಗಳಲ್ಲಿ ಕಡಿಮೆನೆ, ಈಗಲೂ ಕೂಡ ಕಡಿಮೆನೆ ಅಂತ ಹೇಳ್ಬೋದು. ಒಂದು ಯೋಜನೆ ಜಾರಿಯಾದಂತಹ ಸಂದರ್ಭದಲ್ಲಿ ನಗರ ಪ್ರದೇಶದ ಮಕ್ಕಳಿಂದ ಹಿಡಿದು ಈ ಇಡೀ ದೇಶದ ಕಟ್ಟಕಡಿಯ ವಿದ್ಯಾರ್ಥಿಗೂ ಕೂಡ ಅದು ಅನುಕೂಲ ಆಗತ್ತಾ, ಅಥವಾ ಹೇಗೆ ಆತ ಕಾಂಪೀಟ್ ಮಾಡೋದಕ್ಕೆ ಸಾಧ್ಯ ಅನುಕೂಲ ಆಗೋ ತರ ನಾವು ಕ್ರಮಗಳನ್ನು ತಗೋಬೇಕು. ಅಲ್ಲ, ಅದು ಅನುಕೂಲ ಆಗೋ ತರ ನಾವು ಕ್ರಮಗಳನ್ನು ಸರ್ಕಾರ ಕೂಡ ಅದು ಕ್ರಮಗಳು ತಗೋಬೇಕು. ಇವಾಗ ಉದಾಹರಣೆ ಇವ್ರು ಹೇಳಿದಾಗ ಭಾರ್ಗವ್ ಹೇಳ್ತಾ ಇದ್ರು, ನಮ್ಮ ವಿದ್ಯಾರ್ಥಿ ಭಾರ್ಗವ್, ಇದು ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್, ಆಗ ಆರ್ಥಿಕವಾಗಿ ಹಿಂದುಳಿದಂಥ ವರ್ಗಗಳಿಗೆ ಸ್ವಲ್ಪ ತೊಂದರೆ ಆಗ್ಬೋದು ಅಂತೇಳಿ ಅದನ್ನ ಸರ್ಕಾರ ಅಥವಾ ನಾವು ವಿದ್ಯಾಸಂಸ್ಥೆಗಳನ್ನ ಜವಾಬ್ದಾರಿ ತಗೊಂಡು ಅಂಥವ್ರು ಕೂಡ ನಾವು ಫ್ರೀ ಕೋಚಿಂಗ್ ಕೊಟ್ಟು ಅವರ ಶಿಕ್ಷಣ ಮಟ್ಟವನ್ನು ಮಾಡ್ಬೋದು, ತೊಂದರೆ ಏನಿಲ್ಲ. ಅದೆಲ್ಲ ನಮ್ಮ ಒಂದು ತಯಾರಿ ಮೇಲೆ ಸರ್ಕಾರದ ಮೇಲೆ ಡಿಪೆಂಡ್ ಆಗಿದೆ. ಎಸ್ ಮ್ಯಾಮ್, ಏನಂದ್ರೆ ಇವಾಗ ಒಂದು ಸೇಯಿಂಗ್ ಇದೆ, ಅದೊಂದು ತುಂಬಾ ಫೇಮಸ್ ಸೇಯಿಂಗ್, ಇಫ್ ಯು ವಾಂಟ್ ಟು ಟಾರ್ಗೆಟ್ ಎ ನೇಷನ್, ಟಾರ್ಗೆಟ್ಸ್ ಇಟ್ಸ್ ಎಜುಕೇಶನ್ ಅಂತ. ಎಜುಕೇಶನ್ ಹೋದ್ರೆ ಆ ನೇಷನ್ನೇ ಕುಸಿತ ಅನುಭವಿಸುತ್ತೆ. ಸೊ ಗೌರವಾನ್ವಿತ ಪ್ರೊಫೆಸರ್ ಹಾಗೂ ನಮ್ಮ ಪ್ರಿನ್ಸಿಪಲ್ ಸರ್ ಇಬ್ಬರು ಹೇಳ್ದಂಗೆ
ನಾವೇನು ಏನು ಸರ್ಕಾರದ ಕಡೆ ಏನು ರಿಕ್ವೆಸ್ಟ್ ಅಂತ ಹೇಳ್ತೀವಿ, ಅವರು ಇದನ್ನ ಇನಿಷಿಯೇಟಿವ್ ತಗೊಂಡು ರೂರಲ್ ಪ್ಲಸ್ ಅರ್ಬನ್ ಇವೆರಡಕ್ಕೂ ಎಷ್ಟೆಷ್ಟಕ್ಕೂ ಪ್ರಯಾರಿಟಿ ಕೊಡ್ತಾ ಹೋಗ್ತಾರೆ. ಎಜುಕೇಷನ್ ಅದು ಬೇಸ್, ಎಜುಕೇಷನ್ ಅನ್ನೋದು ಬೇಸ್. ಅದಕ್ಕೆ ಕೊಟ್ಟರೆ ನಾಳೆ ಬರೋ ಸಿಟಿಸನ್ಸ್ ಆಫ್ ದ ಕಂಟ್ರಿ ನಾವೇನು ಕರಿತೀವಿ ಅವರು ತುಂಬ ಅವ್ರದ್ದು ಕ್ವಾಲಿಟಿ ತುಂಬ ಇರುತ್ತೆ. ಆ್ಯಂಡ್ ದೇಶ ತುಂಬ ಮುಂದೆ ಕೂಡ ಹೋಗೋ ತುಂಬ ಚಾನ್ಸಸ್ ಇದೆ. ಈಗ ನೀವು ಹೇಳಿ, ಈಗ ಪ್ರಿಪೇರ್ ಆಗುವಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಈಗ ಸೆಂಟ್ರಲ್ ಯೂನಿವರ್ಸಿಟಿಗೆ ಹೋಗೋರು ಅಥವಾ ಆ ಎಕ್ಸಾಮ್ ಬರೀಬೇಕು, ಈ ಎಕ್ಸಾಮ್ ಬರೀಬೇಕು ಅಂತ ಅದಕ್ಕೆ ಸಪ್ರೇಟಾಗಿ ಒಂದು ಪ್ರಿಪ್ರೇಷನ್ ಇದ್ದೇ ಇರುತ್ತೆ. ಬಟ್ ಮೇನ್ ಕಾನ್ಸಂಟ್ರೇಷನ್ ಇರೋದು ಗ್ರ್ಯಾಜುಯೇಷನ್ ಹೋಗಬೇಕು ಅಂತಂದರೆ PUC ಮಾರ್ಕ್ಸ್ ಮೇಲೇ ಕಂಪ್ಲೀಟ್ ಆಗಿರೋದ್ರಿಂದ PUC ಮಾರ್ಕ್ಸ್ ಮೇಲೆ ಹೆಚ್ಚು ಒತ್ತು ಕೊಡ್ತಿರ್ತಾರೆ, ಓದೋದಕ್ಕೆ ಜಾಸ್ತಿ ಒತ್ತು ಕೊಡ್ತಿರ್ತಾರೆ. ಅಥವಾ PGಗೆ ಹೋಗಬೇಕು ಅಂತಂದ ಸಂದರ್ಭದಲ್ಲಿ ಡಿಗ್ರಿ ಮಾರ್ಕ್ಸ್ಗಳಿಗೇ ಹೆಚ್ಚು ಒತ್ತು ಕೊಡ್ತಿರ್ತಾರೆ. ಮುಂದಿನ ದಿನಗಳಲ್ಲಿ ಈ ಪ್ರಿಯಾರಿಟೀಸ್ ಸ್ವಲ್ಪ ಚೇಂಜ್ ಆಗುತ್ತೆ. ಯಾಕಂತಂದರೆ ಎಂಟ್ರೆನ್ಸ್ ಎಕ್ಸಾಮ್ಗೂ ಕೂಡ ಅಟ್ ದ ಸೇಮ್ ಟೈಮ್ ಓದ್ಕೊಳ್ಬೇಕು ಅಂತಂದ ಸಂದರ್ಭದಲ್ಲಿ ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ ಅಂತ ಹೇಳ್ತೀವಿ ಮ್ಯಾಮ್? ಇವಾಗ ಸರ್ ಹೇಳ್ದಂಗೆ NEP ಇಂಟ್ರೊಡ್ಯೂಸ್ ಆಗಿದೆ, ನಮ್ಮದೇ ಮೊದಲನೇ ರಾಜ್ಯ ಇಂಟ್ರೊಡ್ಯೂಸ್ ಮಾಡೋಕ್ಕೆ. ಹೌದು. ಸೊ ಅದರಿಂದ ಈ ಮೈಂಡ್ ಸೆಟ್ ತುಂಬ ಚೇಂಜ್ ಆಗುತ್ತೆ ಅಬೌಟ್ ಇಂಜಿನಿಯರಿಂಗ್, ಮೆಡಿಕಲ್. ಹೌದು, ತುಂಬ ಮುಖ್ಯವಾದ 2 ಸ್ತಂಭಗಳವು ಎಜುಕೇಷನ್ದು. ಬಟ್ ಇನ್ನು ಎಷ್ಟೊಂದು ದೊಡ್ಡ ಸ್ತಂಭಗಳಿದೆ. ಅದರದ್ದು ಮೈಂಡ್ ಸೆಟ್ ತುಂಬ ಚೇಂಜ್ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಆ್ಯಂಡ್ ಇದ್ರದ್ದು ನಾವು ಯಾವಾಗ ಸ್ಕೋಪ್ ಜಾಸ್ತಿ ಮಾಡ್ತೀವಿ ಆಫ್ ಆರ್ಟ್ಸ್ ಆ್ಯಂಡ್ ಅದರ್ ಸ್ಟ್ರೀಮ್ಸ್, ಎಷ್ಟೊಂದು ಸ್ಟ್ರೀಮ್ಸ್ ಇದೆ, ಅದ್ರದ್ದು ನಾವು ಯಾವಾಗ ಸ್ಕೋಪ್ ಜಾಸ್ತಿ ಮಾಡ್ತೀವಿ, ಅದಕ್ಕೆ ಪ್ರಾಮುಖ್ಯತೆ ಯಾವಾಗ ಕೊಡ್ತೀವಿ, ಇನ್ ಟರ್ನ್ ದ ಸೊಸೈಟಿ ಆಲ್ಸೋ ಅವರು ಸೇಮ್ ಇಂಪಾರ್ಟೆನ್ಸ್ ಕೊಟ್ಟು ಅದಕ್ಕೂ ಜಾಸ್ತಿ ಮೌಲ್ಯತೆ ಕೊಟ್ಟು ಅದು ಆಟೋಮೆಟಿಕ್ಕಾಗಿ ನೀವು ಯಾವಾಗ ನೋಡ್ತೀರಾ ಇಷ್ಟು ಸಿಗ್ತಾ ಇದೆ ಸೌಲಭ್ಯ, ಈ ಸ್ಟ್ರೀಮು ಇಷ್ಟು ಬೆಳೀತಾ ಇದೆ ಅಂತ ಗೊತ್ತಾದಾಗ ನೀವು ಹೋಗ್ತೀರಾ ಅಲ್ಲಿ. ಓಕೆ ಎಸ್ ಸರ್, ನಮ್ಮ ಜೊತೆಗೆ ಅಭಯ್ ಕಾಮತ್ ಅಂತ AIDSO ರಾಜ್ಯಾಧ್ಯಕ್ಷರು ಫೋನದಲ್ಲಿದ್ದಾರೆ. ಅಭಯ್ ಅವರೇ ನಮಸ್ಕಾರ. ನಮಸ್ತೆ ಮ್ಯಾಮ್. ಎಸ್ ಅಭಯ, ಹೇಳಿ, ನೀವು ಆಲ್ರೆಡಿ ಮೋಸ್ಟ್ಲಿ ಕಾನ್ಸೆಪ್ಟ್ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ ನಾನು. ಸೆಂಟ್ರಲ್ ಯೂನಿವರ್ಸಿಟಿಗಳಿಗೆ ಏಕರೂಪದ ಪ್ರವೇಶ ಪರೀಕ್ಷೆಯನ್ನು ತರಬೇಕು ಅನ್ನುವಂಥದ್ದು ಈಗ ಮುಂದಿರೋದು. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಆಕ್ಚುಲಿ ಮೇಡಮ್, ಇದು ಯೂನಿವರ್ಸಿಟಿಗಳ ಎಂಟ್ರೆನ್ಸ್ಗೆ ಡಿಗ್ರಿ ಕೋರ್ಸ್ಗೆ CET-ನ ತಗೊಂಡ್ಬರ್ಬೇಕು ಅಂತ ನಾವ್ ಆಕ್ಚುಲಿ ನೀಟ್ ಏನ್ ತಗೊಂಡ್ಬಂದ್ರು ಮೆಡಿಕಲ್ UG ಕೋರ್ಸ್ಗಳಿಗೆ, ಅದರಿಂದ ಆಗಿರೋಂತ ದೊಡ್ಡ ರಾದ್ಧಾಂತನ ನಮ್ ಕಣ್ಣೆದುರುಗಡೆನೆ ನೋಡ್ತಾ ಇದೀವಿ. ನೀಟೇನೆ ಒಂದು ದೊಡ್ಡ ಈ ಟ್ಯೂಷನ್ ಮಾಫಿಯಾಗಿ ಎಡೆ ಮಾಡಿ ಕೊಟ್ಟಿದೆ ಮೇಡಮ್. ಟ್ಯೂಷನ್ ಮಾಫಿಯಾದ ಎಸ್ಟಿಮೇಷನ್ ಇರೋದೇ ಈ 2020-25 ಅಷ್ಟೊತ್ತಿಗೆ $1 ಬಿಲಿಯನ್ ಬಿಸ್ನೆಸ್ ಇರುವಂತ ಮಾರುಕಟ್ಟೆ ಆಗ್ಬಿಟ್ಟಿದೆ ಇವಾಗ. ಅದರ ದೃಷ್ಟಿಕೋನ ಇಟ್ಕೊಂಡು ಈ ಎಲ್ಲ ಎಂಟ್ರೆನ್ಸ್ ಎಕ್ಸಾಮ್ ಗಳನ್ನು ತಗೊಂಡ್ಬರ್ತಾ ಇದಾರೆ. ಈ ನೀಟ್ ಅಂದ್ರೇನೆ ಹೆಂಗೆ ಅಂದ್ರೆ ಅದು ಇಟ್ ಇಸ್ ಡೈರೆಕ್ಟ್ಲಿ ಲಿಂಕ್ಡ್ ವಿತ್ ಕೋಚಿಂಗ್. ಸೊ PUC ಫಸ್ಟ್ ಅಂಡ್ ಸೆಕೆಂಡ್ ಅಗ್ರಿಗೇಟ್ ಮೇಲೆ ಮುಂಚೆ ಹೇಗೆ ಪ್ರೊಫೆಷನಲ್ ಕೋರ್ಸಸ್ಗೆ ಎಂಟ್ರಿ ತಗೋತಿದ್ರು, ಅದು ಇವಾಗ ಹೊರಟೋಗ್ಬಿಟ್ಟು ಕಂಪ್ಲೀಟ್ಲಿ ಬೇಸ್ಡ್ ಆನ್ ಕೋಚಿಂಗು. ಆ ಕೋಚಿಂಗ್ ಆಧಾರದ ಮೇಲೆನೆ ನಾವು ಪಾಸಿಂಗ್ ಮಾರ್ಕ್ಸ್ ತಗೊಂಡು ನೀಟ್ನ ಕ್ಲಿಯರ್ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಇವಾಗ. ಸೇಮ್ ಸಿಚುವೇಶನ್ ಡಿಗ್ರಿಗೂ ಬಂದ್ಬಿಟ್ರೆ ಏನಾಗುತ್ತೆ ಮೇಡಮ್, ಅಗೇನ್ ಇಟ್ ವಿಲ್ ಲೀಡ್ ಟು ಟ್ಯೂಷನ್ ಮಾಫಿಯಾ. ಒಂದು ದೊಡ್ಡ ಏನ್ ಸಮಸ್ಯೆ ಸೃಷ್ಟಿ ಮಾಡಿದೆ ನೀಟ್ ಇದ್ರಲ್ಲಿ, ಆ ಒಂದು ಮಾರ್ಕೆಟ್ ನ ಮತ್ತೆ ವಿಸ್ತರಿಸ್ಕೊಳಕ್ ಹೊರಟಿದ್ದಾರೆ ಮೇಡಮ್. ಇಲ್ಲಿ ಡಿಗ್ರಿ ವಿದ್ಯಾರ್ಥಿಗಳು ಸಹಿತ ಹಿಂದೆ ಇಲ್ಲಿವರೆಗೂ ಏನು PU ಅಗ್ರಿಗೇಟ್ ಮಾರ್ಕ್ಸ್ ಮೇಲೆ ಎಂಟರ್ ಆಗ್ತಿದ್ರು ಯೂನಿವರ್ಸಿಟಿಗಳನ್ನ, ಈಗ ಅದು ಹೊರಟೋಗುತ್ತೆ. ಇಲ್ಲಿ ಏನಾಗುತ್ತೆ ಬೇಸಿಕಲಿ 2 ಪಾಯಿಂಟ್. ಒಂದು, ಕ್ವಾಲಿಟಿ ಆಫ್ ಎಜುಕೇಶನ್ ಬಿದ್ದೋಗುತ್ತೆ. ಯಾಕೆ ಅಂತಂದ್ರೆ PUC 1 and 2 ಬೇಸ್ಡ್ ಆನ್ ಥಿಯರಿ, ಅಲ್ಲಿ ಎಕ್ಸ್ಪ್ಲನೇಟರಿ ಬರೀಬೇಕು, ಉದ್ದಕ್ಕೆ ಎಕ್ಸ್ಪ್ಲನೇಷನ್ಸ್ ಕೊಡ್ಬೇಕು. ಅದನ್ನ ಹೊರಟೋಗಿ ನೀಟ್ ತರದ ಈ UCET ಏನ್ ತಗೊಂಡ್ಬರ್ತಾ ಇದಾರೆ, ಇದು ಬಂದ್ಬಿಟ್ರೆ ಏನಾಗೋಗುತ್ತೆ, ಎಲ್ಲಾನು ಚಾಯ್ಸ್ ಬೇಸ್ಡ್ ಆಗೋಗುತ್ತೆ. ಚಾಯ್ಸ್ ಬೇಸ್ಡ್ ನಾಲೆಡ್ಜ್ ಎಷ್ಟು ಅಪಾಯಕಾರಿ ಅಂತಂದ್ರೆ, ಸುಮಾರು ಜನ ಮೆಡಿಕಲ್ ಮಾಡ್ತಿದ್ದಂತ ಸ್ಟೂಡೆಂಟ್ಸ್ ನಮ್ಗೆ ಹೇಳ್ತಾರೆ ಮೇಡಮ್, ನೀಟಾಗಿ ಓದಿ ಥಿಂಕಿಂಗ್ ಪ್ಯಾಟರ್ನ್ ಹೆಂಗಾಗೋಗ್ಬಿಡುತ್ತೆ ಅಂದ್ರೆ ಎಲ್ಲ ಆಪ್ಷನ್ಸ್. ಅವ್ರ ಮೆಡಿಕಲ್ ಎಂಟರ್ ಆಗ್ತಿದ್ದಂಗೆ ಅವ್ರು ಫುಲ್ ಎಕ್ಸ್ಪ್ಲನೇಟರಿ ಬರೀಬೇಕು, ಥಿಯರಾಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು. ಅದು ಕಂಪ್ಲೀಟ್ಲಿ ಫೋಕಸ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಥಿಂಕಿಂಗ್ ಪ್ಯಾಟರ್ನ್ ಆಪ್ಷನಲ್ ಆಗ್ಬಿಟ್ಟಿರುತ್ತೆ. ಇದು ಒಂದು ದೊಡ್ಡ ಚಾಲೆಂಜ್ ಸ್ಟೂಡೆಂಟ್ಸ್ ಫೇಸ್ ಮಾಡ್ಬೇಕಾಗಿರುತ್ತೆ, ಫಾರ್ ನೋ ಅದರ್ ರೀಸನ್, ಜಸ್ಟ್ ಫಾರ್ ಎಕ್ಸ್ಪಾನ್ಷನ್ ಆಫ್ ಮಾರ್ಕೆಟ್. ಅವರ ಯಾರು ಪೊಲಿಟಿಷಿಯನ್ಸ್ ಗಳ ಹಿತಾಸಕ್ತಿ, ಆಮೇಲೆ ಏನು ದೊಡ್ಡ ಬಿಸ್ನೆಸ್ ಮೆನ್ಗಳು ಅವರ ಟ್ಯೂಷನ್ ಮಾರ್ಕೆಟ್ ಏನಿದೆ ಅದನ್ನ ವಿಸ್ತರಿಸ್ಕೊಳ್ಳೋಂತ ಒಂದೇ ಉದ್ದೇಶಕ್ಕೋಸ್ಕರ ಇದನ್ನ ತಗೊಂಡ್ಬರ್ತಾ ಇರೋದು. ಫಾರ್ 2 ವೆರಿ ಇಂಪಾರ್ಟೆಂಟ್ ರೀಸನ್ಸ್ ಇದು ಅತ್ಯಂತ ಅಪಾಯಕಾರಿ ಮೇಡಮ್. ಎಜುಕೇಶನ್ಗೆನೆ
ಬಹಳ ಮಾರಕ ಆಗುತ್ತೆ. ಓಕೆ. ಅಲ್ಲ, PUC 50% ಮಾರ್ಕ್ಸ್ ಇದ್ದೇ ಇರುತ್ತೆ, ಅಂದ್ರೆ ಪೂರ್ತಿ ಬಿಟ್ಬಿಡಲ್ಲ PUCನ. ಸೊ ನೀವು ಹೇಳೋದು ಎಸ್, ಬಿಟ್ಬಿಡಲ್ಲ, ಜಸ್ಟ್ ನೀಟ್ ಕೂಡ ಶುರುವಾಗಿದ್ದು ಹಾಗೆ ನಮ್ಮ ಮೆಡಿಕಲ್ ಹಿಂದೆ ಎಲ್ಲಾನು ಬೇಸಿಕಲಿ ಥಿಯರಿ ಬೇಸ್ಡ್ PUC 1 and 2 ಬೇಸ್ಡ್ ಇದ್ರ ಮೇಲೆನೆ ತಗೊಂಡ್ಬರ್ತಿದ್ರು. ಆದ್ರೆ ಇವಾಗ ಬರ್ತಾ 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 ಅದಕ್ಕೆ ಹೋಗ್ಬಿಟ್ಟು ಕಂಪ್ಲೀಟ್ಲಿ ನೀಟಿಗೆ ಶಿಫ್ಟ್ ಆದ್ರು ಮೇಡಮ್. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಈ ಯೂನಿವರ್ಸಲ್ ಎಕ್ಸಾಮಿನೇಷನ್ ಅಂದ್ರೆ ಎಲ್ರಿಗೂ ಒಂದೇ ರೀತಿಯ ಪರೀಕ್ಷೆ ಅನ್ನೋದಿದೆಯಲ್ಲ ಮೇಡಮ್, ಈ ಕಾನ್ಸೆಪ್ಟ್ ಅಲ್ಲಿ ಎರರ್ ಇದೆ ಇದ್ರಲ್ಲಿ. ಆಕ್ಚುಲಿ ಸೆಂಟ್ರಲ್ ಗವರ್ಮೆಂಟ್ ತರ ಕೊಟ್ಟಿರೋದು ಇಡೀ ದೇಶಕ್ಕೆ ಒಂದ್ ಎಕ್ಸಾಮ್ ಅಂತ. ಅದನ್ನ ಕರ್ನಾಟಕನಲ್ಲಿ ಸ್ಟೇಟ್ ಯೂನಿವರ್ಸಿಟೀಸ್ ಸದ್ಯಕ್ಕೆ ಕರ್ನಾಟಕಕ್ಕೆ ಅಪ್ಲೈ ಮಾಡ್ತಿದ್ದಾರೆ. ಬಟ್ ಇದೆಲ್ಲಾನು ಬೇಸಿಕಲಿ NEP ಮೇಡಮ್. NEPದು ದೃಷ್ಟಿಕೋನ ಇರೋದೇನೆ ಇಡೀ ದೇಶಕ್ಕೆ ಒಂದ್ ಎಕ್ಸಾಮ್ ತರಬೇಕು ಅಂತ. ಬೇಸಿಕಲಿ ನೀಟ್ ನಾವು ನಮ್ಮ ಸಂಘಟನೆ AIDS ವಿರೋಧ ಮಾಡಿದ್ದೇನೆ ಏಕಮಾತ್ರ ರೀಸನ್ ಮೇಡಮ್ ಏನು ಅಂದ್ರೆ, ಯೂನಿಫಾರ್ಮಿಟಿನ ನೀವು ಯಾವಾಗ ತರಕಾಗತ್ತೆ ಅಂದ್ರೆ ಯಾವಾಗ ಯೂನಿಫಾರ್ಮಿಟಿ ಕಂಡೀಷನ್ ಇದೆ, ಕಂಡೀಷನ್ ಯೂನಿಫಾರ್ಮ್ ಆಗಿದೆ. ನೋಡಿ ಮೇಡಮ್, ಮ್ಯಾಥಮೆಟಿಕ್ಸ್ ಕೆಮಿಸ್ಟ್ರಿನಲ್ಲಿ ಕರ್ನಾಟಕ PUC ಬೋರ್ಡು ಮತ್ತು ಮಹಾರಾಷ್ಟ್ರ ಬೋರ್ಡು ಸುಪೀರಿಯರ್ ದ್ಯಾನ್ CBSE ಮೇಡಮ್. ಹಾಗೇನೆ ಬೇರೆ ಸಬ್ಜೆಕ್ಟ್ಗಳಲ್ಲಿ CBSE ಸ್ಟ್ಯಾಂಡರ್ಡ್ಸ್ಗಿಂತಲೂ ಉತ್ಕೃಷ್ಟ ಮಟ್ಟದಲ್ಲಿ ನಮ್ಮ ಸ್ಟೇಟ್ ಬೋರ್ಡ್ಗಳಿದಾವೆ. ಎರಡನೇದಾಗಿ CBSE ಬೋರ್ಡ್ನ ಕೆಳಗಡೆ ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾರೆ, ಅದು ಸಂಖ್ಯೆ ಬಹಳ ಬಹಳ ಕಡಿಮೆ ಸ್ಟೇಟ್ ಬೋರ್ಡ್ಗಳಿಗೆ ಕಂಪೇರ್ ಮಾಡಿದ್ರೆ. ಅಷ್ಟೇ ಅಲ್ಲ, ಒಂದೊಂದು ಸ್ಟೇಟ್ ನ ಒಂದೊಂದೊಂದೊಂದು ವಿವಿಧತೆ ಇದೆ ಮೇಡಮ್, ಒಂದೊಂದೊಂದೊಂದು ಸಬ್ಜೆಕ್ಟ್ಸ್ ಅಲ್ಲಿ. ಸೊ ಏಕರೂಪ ತಂದ್ರೆ ಅಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗತ್ತೆ. ಅಂದ್ರೆ ಕೆಲವು ವಿದ್ಯಾರ್ಥಿಗಳು ಕೆಲವು ಸಬ್ಜೆಕ್ಟ್ ಅಲ್ಲಿ ಚೆನ್ನಾಗಿ ಮಾಡಿದ್ರೆ ಇನ್ ಕೆಲವು ಸಬ್ಜೆಕ್ಟ್ ಅಲ್ಲಿ ಕಡಿಮೆ ಮಾರ್ಕ್ಸ್ ತೆಗೆಯುವಂತಹ ಚಾನ್ಸಸ್ ಇರುತ್ತೆ. ಸೊ ಇದು ಏಕರೂಪ ಅಂತ ಅನ್ಸ್ಕೊಳ್ಳಲ್ಲ ಆ ಟೈಮಲ್ಲಿ ಅಂತ ಹೇಳ್ತೀರಿ ನೀವು. ಯಾವಾಗ ನಮ್ ದೇಶದಲ್ಲೇನೆ ಎಷ್ಟ್ರ ಮಟ್ಟಿಗೆ ತಾರತಮ್ಯ ಇದೆ ಮೇಡಮ್. ಸರ್ಕಾರಿ ಕಾಲೇಜ್ಗಳಲ್ಲಿ ಓದ್ತಿರೋಂತ ಪರಿಸ್ಥಿತಿನೇ ಬೇರೆ, ಪ್ರೈವೇಟ್ ಅಲ್ಲಿ ಓದ್ತಿರೋಂತ ಪರಿಸ್ಥಿತಿನೇ ಬೇರೆ, ಒಂದೊಂದು ರೀಜನ್ ಟು ರೀಜನ್ ಪರಿಸ್ಥಿತಿಗಳು ಬೇರೆ ಇದೆ ಮೇಡಮ್. ಕರ್ನಾಟಕದ ಎಜುಕೇಶನ್ ಸ್ಟ್ಯಾಂಡರ್ಡ್ ನಾರ್ತ್ ಇಂಡಿಯಾನಲ್ಲಿರುವಂತ ಬೇರೆ ಸ್ಟೇಟ್ಸ್ ನ ಎಜುಕೇಶನಲ್ ಸ್ಟ್ಯಾಂಡರ್ಡ್ಗೂ ತುಂಬಾ ವ್ಯತ್ಯಾಸ ಇದೆ. ಈಗ ಹಂಗ್ ತಗೊಂಡ್ಬಿಟ್ಟು ಎಲ್ಲಾನು ಒಂದ್ ಸ್ಟ್ಯಾಂಡರ್ಡ್ ಇಳಿಸ್ಬಿಡ್ತೀವಿ ಅಂತಂದ್ರೆ ನಮ್ಮ ಸ್ಟೇಟ್ಸ್ ಯಾವ ಎಜುಕೇಶನ್ಲಿ ಅಡ್ವಾನ್ಸ್ಡ್ ಇದಾವೆ ಅವ್ರ ಇದು ಸ್ಟ್ಯಾಂಡರ್ಡ್ ಫುಲ್ ಬಿದ್ದೋಗುತ್ತೆ ಮೇಡಮ್. ಬೇಸಿಕಲಿ ಈ ಯೂನಿಫಾರ್ಮ್ ಆಗಿ ಒಂದೇ ಎಜುಕೇಶನ್ ಅಂತ ತರೋದಿದೆಯಲ್ಲ ಮೇಡಮ್, ಇದ್ರ ಹಿಂದೆ ಇರೋದು ದೊಡ್ಡ ಬಿಸ್ನೆಸ್ ಮೇಡಮ್. ಆಕ್ಚುಲಿ CET ತಗೊಂಡ್ಬಂದಿದ್ದೇನೆ ನ್ಯಾಷನಲ್ ಮಾರ್ಕೆಟ್ ನ ಸೃಷ್ಟಿ ಮಾಡಕ್ಕೆ. ಹೆಂಗೆ CET ಬರೆದ್ಬಿಟ್ಟು ಬೇರೆ ಸ್ಟೇಟ್ ನಲ್ಲಿರುವಂತ ವಿದ್ಯಾರ್ಥಿಗಳು ಕೂಡ ಎಂಟರ್ ಆಗ್ಬೋದು ಅಂತ ಹೇಳಿ, ಅದಾದ್ಮೇಲೆ ಇವಾಗ ನೀಟ್ ತರೋದ್ರ ಮೂಲಕ ಏನ್ ಮಾಡ್ತಿದ್ದಾರೆ, ಬೇರೆ ದೇಶದಲ್ಲಿರುವಂತ ಸ್ಟೂಡೆಂಟ್ಸ್ ಕೂಡ ಬರ್ಲಿ ನಮ್ ದೇಶಕ್ಕೆ ಅಂತ. ಆವಾಗ ಏನಾಗ್ಬಿಡುತ್ತೆ ಮೇಡಮ್, ಬೇರೆ ದೇಶದ ದುಡ್ಡಿರುವಂತ ವಿದ್ಯಾರ್ಥಿಗಳು ಈ ದೇಶಕ್ಕೆ ಬರ್ತಾರೆ, ಈ ದೇಶದಲ್ಲಿರುವಂತ ಬಡ ದುಡ್ಡು ವಿಚಾರ ಅಲ್ಲ ಇಲ್ಲಿ ಮೋಸ್ಟ್ಲಿ ನೀವು ಕನ್ಫ್ಯೂಷನ್. ದುಡ್ಡು ಹೌದು, ನೀವು ಕೋಚಿಂಗ್ ತಗೊಳಕ್ಕೆ ಮತ್ತೊಂದಕ್ಕೆ ಅದಕ್ಕೆ ದುಡ್ಡು ಉಪಯೋಗಿಸ್ತಾರೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಮೆರಿಟ್ ಮೋಸ್ಟ್ ಆಫ್ ದಿ ಟೈಮ್ ನಾವು ಈಗ ದುಡ್ಡಿರೋರೇ ಚೆನ್ನಾಗಿ ಮಾರ್ಕ್ಸ್ ತೆಗಿತಾರೆ ಅಂತೇನಲ್ಲ ಅಲ್ವಾ? ಸೊ ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇದು ನೀಟ್ ವಿಷಯ, ಅದರಲ್ಲೂ ಈ ಎಂಟ್ರೆನ್ಸ್ ಎಕ್ಸಾಮ್ಗಳ ವಿಷಯವಾಗಿ ತುಂಬಾ ದುಡ್ಡು ಮ್ಯಾಟರ್ ಆಗುತ್ತೆ ಮೇಡಮ್. ಯಾಕೆ ಅಂದ್ರೆ ಲಾಸ್ಟ್ ತಮಿಳ್ನಾಡು ಕಾಲೇಜಿನ ಜೊತೆಗೆ ಎಂಟ್ರೆನ್ಸ್ ಎಕ್ಸಾಮ್ಗೂ ಕೂಡ ಕೋಚಿಂಗ್ ಹೋಗಬೇಕು, ಅದು ಎಕ್ಸ್ಟ್ರಾ ಬರ್ಡನ್ ಆಗುತ್ತೆ, ಅದು ದುಡ್ಡಿದ್ದವ್ರು ಮಾತ್ರ ಮಾಡೋದಕ್ಕಾಗತ್ತೆ ಅಂತ ನೀವು ಹೇಳ್ತಿದ್ದೀರಿ ಅಲ್ವಾ? ಆಮೇಲೆ ನೀಟ್ ಅನ್ನೋ ಎಕ್ಸಾಮ್ ಇದೆಯಲ್ಲ ಮೇಡಮ್, ಇದು ಎಷ್ಟು ಮಟ್ಟಿಗೆ ಕೋಚಿಂಗ್ ಬೇಸ್ಡ್ ಅಂತಂದ್ರೆ ಅಲ್ಲ ನೀಟ್ ನೀವು ಹೇಳೋದು ಕರೆಕ್ಟು. ಈಗ ಅದೇ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಕೋಚಿಂಗ್ ಕಾಲೇಜ್ಗಿಂತ ಹೆಚ್ಚಿನ ಇಂಪಾರ್ಟೆನ್ಸ್ ಈಗ ಕೋಚಿಂಗ್ ಸೆಂಟ್ರಿಗೆ ಕೊಡ್ತಾರೆ. ಯಾವುದೋ ಒಂದು ಕಾಲೇಜಿಗೆ ಸೇರಿದ್ರು ಪರವಾಗಿಲ್ಲ, ಕೋಚಿಂಗ್ ಸೆಂಟರ್ ಫಸ್ಟ್ A1 ಇರಬೇಕು, ಎಷ್ಟು ಜನ ಅಲ್ಲಿಂದ ಸೆಲೆಕ್ಟ್ ಆಗಿದ್ದಾರೆ, ಸೊ ಅಂಥ ಕೋಚಿಂಗ್ ಸೆಂಟರ್ಗೆ ಕಳಿಸ್ಬೇಕು. ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಎಷ್ಟು ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ. ಕೆಲವೊಂದು ಕೋಚಿಂಗ್ ಸೆಂಟರ್ಗಳಲ್ಲಿ ಸೀಟೇ ಸಿಗಲ್ಲ. ಬಹುಶಃ ನಿಮ್ಗೆ ಗೊತ್ತಿರಬೇಕು, ರಾತ್ರಿ ಎಲ್ಲ ಇಡೀ ದಿನ ನಿಂತ್ಕೊಂಡು ಅಪ್ಲಿಕೇಶನ್ ತಗೊಂಡ್ರು ಕೂಡ ಕೆಲವೊಂದು ಕೋಚಿಂಗ್ ಸೆಂಟರ್ಗಳಲ್ಲಿ ಸೀಟೇ ಸಿಗಲ್ಲ ಅನ್ನೋ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಸೊ ಅದು ಇಲ್ಲೂ ಕೂಡ ಬರುವಂತಹ ಚಾನ್ಸಸ್ ಇದೆ ಅನ್ನೋದು ನಿಮ್ಮ ವಾದ ಅಲ್ವಾ? ಇಲ್ಲಿನೂ ತಗೊಂಡ್ಬಂದ್ಬಿಟ್ರೆ ಸ್ಟೇಟ್ ಯೂನಿವರ್ಸಿಟಿ ಕಷ್ಟ ಆಗತ್ತೆ ಅಂತ. ಓಕೆ, ಥ್ಯಾಂಕ್ ಯು ಅಭಯ, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ. ನಿಮ್ಮ ಒಂದಷ್ಟು ವಿಚಾರಗಳನ್ನ ಇಲ್ಲಿ ಇಟ್ಟಿದ್ದೀರಿ. ಎಸ್ ಸರ್, ನೀವೇನು ಹೇಳ್ತೀರಿ ಸರ್ ಇದಕ್ಕೆ? ಈ ತರದ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅಂತ ಇವಾಗ ನೀವೇನು ಹೇಳ್ತಾ ಇದ್ದೀರಾ, ಈ ರೀತಿಯ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನೀಡೋದ್ರಿಂದ ಅವ್ರು ನೀವು ಹೇಳಿದ್ರಲ್ಲ MBBS ಮತ್ತು ಮೆಡಿಕಲ್ ಸೀಟ್ಸ್ಗೆ ಮತ್ತು ಇಂಜಿನಿಯರಿಂಗ್ ಸೀಟ್ಸ್ಗಂತ ಒಂದು ಸ್ಪರ್ಧೆ ಏನಿದೆ, ಆ ಮಟ್ಟದಲ್ಲಿ ಈ ಒಂದು BA BSc BComಗೆ ಸ್ಪರ್ಧೆ ಉಂಟಾಗೋದ್ರೊಳಗೆ ನನಗಂತೂ ನಂಬಿಕೆ ಇಲ್ಲ. ಅದು ಏನಾಗುತ್ತೆ, ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಕಾಲೇಜಸ್ ಕಡಿಮೆ ಸಂಖ್ಯೆ ಇದೆ, ಅದರಿಂದ ಅಲ್ಲಿ ಸ್ವಲ್ಪ ಸ್ಪರ್ಧೆ ಜಾಸ್ತಿ ಇರುತ್ತೆ.
BSc BCom ಅಂಥ ರೀತಿ ಆ ಮಟ್ಟದಲ್ಲಿ ಸ್ಪರ್ಧೆಯನ್ನು ಉಂಟಾಗೋದಿಲ್ಲ. ಅದೊಂದು ಹೇಳಬೇಕು. ಆಮೇಲೆ ಅವ್ರ ಮೇಡಮ್ ಅವ್ರು ಹೇಳಿದ್ರು, ಅಭಯ್ ಅವ್ರು ಹೇಳಿದ್ರು, ಇದು ಒಂದು ದೊಡ್ಡ ರ್ಯಾಕೆಟ್ ಆಗುತ್ತೆ ಅಂತೇಳಿ. ನಾನು ಅದಕ್ಕೆ ಹೇಳಿದೆ, ಆಮೇಲೆ ನಾನು ಒಂದು ಆ ಮಟ್ಟದಲ್ಲಿ ಸ್ಪರ್ಧೆ ಉಂಟಾಗೋದಿಲ್ಲ ಒಂದು. ಆಮೇಲೆ ನಾವು ಈ ಕೋಚಿಂಗ್ ಏನಿದೆ ಆ ಕೋಚಿಂಗ್ ನಾವು ಕಾಲೇಜಸಲ್ಲೇ ಕೊಡ್ತಾಯಿದ್ವಿ. ಇವಾಗ ಸುಮಾರು ಕಡೆ ಇವಾಗ ಆ ಥರ ಹೇಳಿದ್ರೆ ನಾವು ನೀಟ್ ಎಕ್ಸಾಮಿನೇಷನ್ ಆಗಲಿ ಅಥವಾ ಒಂದು CET ಎಕ್ಸಾಮಿನೇಷನಿಂದ ನಾವು ಬಡ ವಿದ್ಯಾರ್ಥಿಗಳು ಯಾರು ಪಾಸ್ ಆಗ್ತಾನೆ ಇಲ್ವಾ, ಬರ್ತಾನೆ ಇಲ್ವಾ ಮುಂದಕ್ಕೆ. ಇವಾಗ ನೋಡಿ ಅವರು ಕೋಚಿಂಗ್ ಮಾಡೋದ್ರಿಂದ ಎಸ್ ಸರ್, ನಾನು ಮಾತಾಡ್ತೀನಿ ಇದ್ರ ಬಗ್ಗೆ. ಎಸ್ ವೀಕ್ಷಕರೇ, ನೋಡ್ತಾ ಇದ್ದೀವಿ ಸಾಕಷ್ಟು ವಿಚಾರಗಳು ಬರುತ್ತೆ ಇಲ್ಲಿ. ಕೋಚಿಂಗ್ ಸೆಂಟರ್ ಮಾಫಿಯಾ ಕೂಡ ಶುರುವಾಗುವಂತಹ ಎಲ್ಲ ಚಾನ್ಸಸ್ ಕೂಡ ಇರುತ್ತೆ. ಈ ಎಕ್ಸಾಮ್ ಅನ್ನು ಏನಾದರೂ ಏಕರೂಪದ ಎಕ್ಸಾಮ್ ಮುಂದಿನ ದಿನಗಳಲ್ಲಿ ಸ್ಟೇಟ್ ಲೆವೆಲ್ಲೂ ಕೂಡ, ಅಂದರೆ ಸ್ಟೇಟ್ ಯೂನಿವರ್ಸಿಟಿಗಳು ಕೂಡ ಇದನ್ನ ಫಾಲೋ ಮಾಡಲೇಬೇಕು ಕಂಪಲ್ಸರಿ ಅಂತ ಅಂದಾಗ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಜೊತೆಗೆ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನಾವು BA BComಗೂ ಕೂಡ ಪ್ರವೇಶ ಪರೀಕ್ಷೆ ಬಂದ್ಬಿಟ್ರೆ ಹೆಂಗೆ ಏನಾಗ್ಬಿಡುತ್ತೆ, ಕೋಚಿಂಗ್ ಸೆಂಟರ್ಗಳ ಒಂದು ದೊಡ್ಡ ಮಾಫಿಯಾನೇ ಕ್ರಿಯೇಟ್ ಆಗತ್ತಾ ಅನ್ನುವಂಥ ವಿಚಾರಗಳನ್ನು ಮಾತನಾಡ್ತಾ ಇದ್ವಿ. ಅದ್ರ ಜೊತೆಗೆ ಚೊಂಬಿ ಪುರಾಣಿಕ್ ಅವರು ಇದ್ದಾರೆ ನಮ್ಮ ಜೊತೆಗೆ. ನಾನು ಸರ್ ಈಗ ನೀವು ಕೇಳಿಸ್ಕೊಂಡ್ರಿ ಅಂತ ಅನ್ಕೊಳ್ತೀನಿ ಅಭಯ ಅವ್ರು ಮಾತನಾಡಿದ್ದು. ನೀಟ್ಗೆ ಎಸ್ ಸರ್, ನೀಟ್ಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಒಂದಷ್ಟು ಪ್ರಾಕ್ಟಿಕಾಲಿಟಿನೂ ಕೂಡ ವಿ ಹ್ಯಾವ್ ಟು ಅಕ್ಸೆಪ್ಟ್. ಯಾಕಂದರೆ ಕಾಲೇಜಿಗಿಂತ ಹೆಚ್ಚಿನದಾದಂತಹ ಮಹತ್ವವನ್ನು ಕೋಚಿಂಗ್ ಸೆಂಟರ್ಗಳಿಗೆ ಕೊಡ್ತಾ ಇದ್ದಾರೆ. ಈಗ ಕಾಲೇಜಿಗೆ ಹೇಗೆ ಕಷ್ಟಪಟ್ಟು ಸೀಟ್ ತಗೊಳ್ತಾ ಇದ್ರು ಹಾಗೆ ಕೆಲವೊಂದು ಕೋಚಿಂಗ್ ಸೆಂಟರ್ಗಳಲ್ಲೇ ಸೀಟ್ ಬೇಕು, ಅಲ್ಲಿ ಕಲ್ತ್ರೆ ಮಾತ್ರ ಸೀಟ್ ಸಿಗತ್ತೆ, ಅಲ್ಲಿ ಕಲ್ತ್ರೆ ಮಾತ್ರ ನೀಟ್ ರ್ಯಾಂಕಿಂಗ್ ಬರುತ್ತೆ ಅನ್ನುವಂತಹ ಈಗ ಆಲ್ರೆಡಿ ಪ್ರಿಜುಡೈಸ್ ಮಾಡ್ಕೊಂಡಿರುವಂತಹ ಕೆಲವರು. ಸೊ ಒಂದು ಲಕ್ಷ ಖರ್ಚಾದರೂ ಪರವಾಗಿಲ್ಲ, ಅಲ್ಲಿ ಸೀಟ್ ಸಿಕ್ಬಿಟ್ರೆ ಸಾಕು ಅನ್ನೋ ಥರ ಆಗ್ಬಿಟ್ಟಿದೆ. ಸೊ ಅಂತಹ ಒಂದು ಮಾಫಿಯಾ ಮುಂದಿನ ದಿನಗಳಲ್ಲಿ BA BCom BSc ಹೋಗಬೇಕು ಅಂತಂದ್ರೂ ಕೂಡ ಆ ಲೆವೆಲಿಗೆ ಹೋಗಿಲ್ಲ ಅಂತಂದ್ರೂ ಕೋಚಿಂಗ್ ಸೆಂಟರ್ಗಳು ದೊಡ್ಡ ಮಟ್ಟದಲ್ಲಿ ಲಾಬಿ ಮಾಡ್ಕೊಳ್ಳುವಂತಹ ಚಾನ್ಸಸ್ ಇದೆ ಅನ್ನುವಂಥ ಮಾತು. ಜೊತೆಗೆ ಯಾರು ದುಡ್ಡು ಕಟ್ಟೋದಕ್ಕಾಗೋಲ್ಲ ಅವ್ರು ಕಾಂಪೀಟ್ ಮಾಡೋದಕ್ಕಾಗದೇ ಇರಬಹುದು ಅನ್ನುವಂಥ ಮಾತು. ಇದಕ್ಕೆ ಏನು ಹೇಳ್ತೀರಿ ಸರ್ ನೀವು? ಈ BA BCom ಇದಕ್ಕೆ ನಮ್ಮ ಪ್ರೊಫೆಸರ್ ಶ್ರೀಕಂಠ್ ಅವ್ರು ಹೇಳಿದಂಗೆ ಅದು ಇಂಜಿನಿಯರಿಂಗ್ ಕಾಲೇಜ್ಗೆ ಇವಾಗ ಡಿಮಾಂಡ್ ಬಿದ್ದೋಗಿದೆ. ಬಿಕಾಸ್ ಅನ್ಎಂಪ್ಲಾಯಬಲ್ ಇಂಜಿನಿಯರ್ಸ್ ನಾವು ಅಲ್ಲಿನೂ ನಾವು ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ಅಂದ್ರೆ ಆಯ್ತು ಕ್ವಾಲಿಟಿ ಆಫ್ ಟೀಚಿಂಗ್ ಇದೆಯಲ್ಲ, ಸ್ಟ್ಯಾಂಡರ್ಡ್ ಆಫ್ ಎಜುಕೇಶನ್, ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಏನೇನ್ ಬೇಕೋ ಕ್ರಮ ತೆಗೆದುಕೊಳ್ಬೇಕು. ಇವಾಗ ಅವರು ಅಭಯ ಅವರು ಹೇಳಿದ ಪಾಯಿಂಟ್ ಅಲ್ಲಿ ನೀಟ್ ಬಗ್ಗೆ ತಮಿಳುನಾಡಿನವರು ತಮ್ಮದೇ ಆದಂತಹ ವಾದವನ್ನು ಮಂಡಿಸಿ ಆ ಒಂದು ಇದನ್ನ ವಿರೋಧ ಮಾಡಿದ್ದಾರೆ. ಇದು ರಾಜ್ಯದ ಒಂದು ವಿದ್ಯಾರ್ಥಿಗಳಿಗೆ ಅವಕಾಶ ಕಡಿಮೆ ಆಗುತ್ತೆ, ಆದ್ರಿಂದ ನಾವು ಇದನ್ನ ವಿರೋಧಿಸ್ತೀವಿ, ನಮ್ದೇ ಆದಂತಹದ್ದನ್ನ ಮಾಡ್ತೀವಿ ಅಂದ್ರೆ ಅವ್ರು ಹೇಳೋದು ಆಲ್ ಇಂಡಿಯಾ ಲೆವೆಲ್. ಅವ್ರು ಹೇಳಿದ್ರು ಯೂನಿಫಾರ್ಮಿಟಿ ಅಂತಕ್ಕಂಥದ್ದು. ಯೂನಿಫಾರ್ಮಿಟಿ ಅನ್ನೋದು ಬಹಳ ಮಿಸ್ಇಂಟರ್ಪ್ರಿಟೆಡ್ ರೀತಿಯಲ್ಲಿ ಬರ್ತಾ ಇದೆ. ಕಾರಣ ಎಲ್ಲವೂ ಕೇಂದ್ರದಿಂದ ಬಂದಿರೋದ್ರಿಂದ ಕೇಂದ್ರ ಯಾವ ರೀತಿಯಲ್ಲಿ NEP ಮೂಲಕ ಈ ರಾಜ್ಯದ ವಿಶ್ವವಿದ್ಯಾಲಯಗಳಿಗೆ ಅಥವಾ ಈ ಶಿಕ್ಷಣ ಸಂಸ್ಥೆಗಳಿಗೆ ಮಾರ್ಗದರ್ಶನ ಇರ್ತೋ ಅದರಲ್ಲಿ ಕೇಂದ್ರದ ಒಂದು ಪ್ರವೇಶ ಅಂತಕ್ಕಂಥದ್ದು ಕ್ವಾಲಿಟಿಗೆ ಮಾತ್ರ ಇರ್ತದೆ. ಆದ್ರೆ ಪ್ರವೇಶ ಮತ್ತೆ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಆಯಾ ರಾಜ್ಯಕ್ಕೆ ಇರ್ತಕ್ಕಂಥ ಒಂದು ಸ್ವಾಯತ್ತತೆಯನ್ನ ಕಸಿದುಕೊಳ್ಳುವಂತ ರೀತಿಯಲ್ಲಿ ಇರಬಾರ್ದು. ಬಹುಶಃ ಅದು ಒಂದು. ಆಮೇಲೆ ಪ್ರತಿಯೊಂದು ರಾಜ್ಯದಲ್ಲಿ ಒಂದೇ ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯ, ಅಂದ್ರೆ ಅಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ನೀವು ಮಾಡಿದ್ದನ್ನ ರಾಜ್ಯ ವಿಶ್ವವಿದ್ಯಾಲಯ ಮಾಡಿ ಅಂತ ಹೇಳೋದು, ಅದನ್ನ ಕಾಪಿ ಪೇಸ್ಟ್ ತರ ನಾವು ಮಾಡೋದು ಸರಿಯಲ್ಲ. ಅದನ್ನ ನಾವು ಪ್ರತ್ಯೇಕವಾಗಿ ರಚಿಸ್ಬೇಕು. ಆಮೇಲೆ ಇವ್ರು ಹೇಳಿದ್ರಲ್ಲ, ಈ ಮಾಫಿಯಾಗಿಂತ ಮಾರ್ಕೆಟಿಂಗ್ ಅಂತದನ್ನ ಈ ಟ್ಯೂಷನ್ ಕೋಚಿಂಗ್ ಸೆಂಟರ್ನವರು ಜಾಸ್ತಿ ಮಾಡ. ಪೇರೆಂಟ್ಸ್ ಅಷ್ಟೇನೆ ಪಾಪ ಮುಗ್ಧರು ಅವರು. ಅವ್ರಿಗೇನು ನಮ್ಮ ಮಗನಿಗೆ ಒಂದು ಒಳ್ಳೆ ಅವಕಾಶ ಸಿಗ್ಲಿ, ಒಳ್ಳೆ ಜಾಬ್ ಸಿಗ್ಲಿ, ಅಥವಾ ಒಳ್ಳೆ ರ್ಯಾಂಕಿಂಗ್ ಸಿಗ್ಲಿ, ಒಳ್ಳೆ ಎಜುಕೇಶನ್ ಅಂತಕ್ಕಂಥದ್ದು ಸಹಜ. ಅಂದ್ರೆ ಈ ರೀತಿ ಡಿವೈಡ್ ಏನಿದೆಯಲ್ಲ, ಅರ್ಬನ್ ರೂರಲ್ ಡಿವೈಡ್, ಪಾವರ್ಟಿ, ರಿಚ್ ಅಂಡ್ ಪೂರ್ ಡಿವೈಡ್, ಇವು ಸಾಧ್ಯ, ಅದು ಸಾಧ್ಯ ಇದೆ. ಅದನ್ನ ನಾವು ಅವರ ಒಂದು ಅಂಕಿ ಅಂಶದ ಆಧಾರದ ಮೇಲೆ ಇದನ್ನ ನಾವು ಫೈಟ್ ಮಾಡ್ಬೇಕು. ಆರಂಭದಲ್ಲಿ ನೀವು ಏನೇ ತಂದ್ರೂ ನಾವು ವಿರೋಧ ಮಾಡುವ ರೀತಿಯಲ್ಲಿ ಇರೋಕ್ಕಿಂತ ಅಲ್ಲಿರುವ ಸವಾಲುಗಳು ಮತ್ತು ತೊಡಕುಗಳಿದೆಯಲ್ಲ, ಆ ಕಾಂಪ್ಲಿಕೇಶನ್ಸ್, ಮತ್ತೆ ಅಲ್ಲಿರ್ತಕ್ಕಂಥ ತಾರತಮ್ಯದ ನೀತಿ. ಅವ್ರು ಹೇಳಿದ್ರಲ್ಲ, ಅಲ್ಲಿ ಏನೋ ಒಂದು ರೀತಿಯಲ್ಲಿ ಮಾಫಿಯಾ ಇದನ್ನೆಲ್ಲ ಮಾಡ್ತಾರೆ ಅಂತ. ಮಾಫಿಯಾ ಸಿಲೆಬಸ್ ಅನ್ನು ಮಾಡಿದ್ರೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಇರ್ತಕ್ಕಂಥ ಕುಲಪತಿಗಳು ಆಯಾ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಸೇರಿ ಇದು ಸರಿಯಲ್ಲ ಅಂತ ಹೇಳ್ಬೇಕು ಅವರು. ಅದು ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ. ಅದರಿಂದ ಒಂದು 25 to 30% ಅಥವಾ 40% ಲೋಕಲ್, ಪ್ರತಿಯೊಂದು ರಾಜ್ಯದ ವೈವಿಧ್ಯತೆಯನ್ನ ಅಥವಾ ಅಲ್ಲಿರ್ತಕ್ಕಂಥ ಅಂಶಗಳನ್ನ ಸೇರಿಸ್ಕೊಂಡು ಸಿಲೆಬಸ್ ಅನ್ನ ಚೇಂಜ್ ಮಾಡ್ಬೇಕು. ಸೊ ಅದು ನಮಗೆ ಬಿಟ್ಟಿತ್ತು, ನಾವು ಯಾರೋ ಕೊಟ್ಟಿದ್ದು ಸಿಲೆಬಸ್ ಪಾಠ ಮಾಡ್ಬೇಕು. ಅವ್ರು ಹೇಳಿದ್ರಲ್ಲ, ಮೂಲ ಒಂದು ಥಿಯರಿಟಿಕಲ್ ನಾಲೆಡ್ಜ್ ಎಷ್ಟು ಬೇಕೋ ಸೌಂಡ್ ಬೇಸ್ ಅದನ್ನ ಇಟ್ಕೋಬೇಕು. ಜೊತೆಗೆ ಉಳಿದ ಸ್ಕಿಲ್ ಡೆವಲಪ್ಮೆಂಟ್, ಆಪ್ಟಿಟ್ಯೂಡ್, ಜನರಲ್ ನಾಲೆಡ್ಜ್, ಪರ್ಸನಾಲಿಟಿ ಡೆವಲಪ್ಮೆಂಟ್. ಅಂದ್ರೆ ಏನಾಯ್ತು, ಅವನು ಎಲ್ಲೇ ಹೋದ್ರೂ ವಿದ್ಯಾರ್ಥಿ ತನ್ನ ಸ್ವಯಂ ಶಕ್ತಿಯಿಂದ ಜೀವನವನ್ನ ಸಾಧಿಸ್ತಕ್ಕಂಥ ಒಂದು ಶಿಕ್ಷಣವನ್ನ ನಾವು ಕೊಡ್ಬೇಕು. ಅಂದ್ರೆ ಟೋಟಲ್ ಪರ್ಸನಾಲಿಟಿ, ನಾಟ್ ಮಾರ್ಕ್ಸ್.
ನಾಟ್ ಸರ್ಟಿಫಿಕೇಟ್. ಡಿಗ್ರಿ ಸರ್ಟಿಫಿಕೇಟ್ ನಾನು ಹೇಳಿದ್ನಲ್ಲ, ಇಂಜಿನಿಯರಿಂಗ್ ಕ್ವಾಲಿಫೈಡ್ ಪೀಪಲ್ ಆರ್ ನಾಟ್ ಎಂಪ್ಲಾಯಬಲ್. ಅನ್ಎಂಪ್ಲಾಯ್ಮೆಂಟ್ ಇರಲಿ ಅಂದ್ರೆ ದೇಶದ ಸಂಪನ್ಮೂಲದಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಬರೀ ಮಾರ್ಕ್ಸ್, ಯೂನಿವರ್ಸಿಟಿ ಟೆಸ್ಟ್, ನೀಟ್ ಅಂತಕ್ಕಂಥದ್ದಲ್ಲ, ಅಲ್ಲಿ ಕೊಡ್ತಕ್ಕಂಥ ಕ್ವಾಲಿಟಿ. ಸೊ ಇದು ನಮ್ಮ ಅಧ್ಯಾಪಕರಿಗೂ ಒಂದು ಸವಾಲು. ಯಾಕಂದ್ರೆ ನಾವೆಲ್ಲ ಹಳೆ ಕಾಲದ ರೀತಿಯಲ್ಲಿ, ಸೊ ವಿತ್ ಓಲ್ಡ್ ಟೂಲ್ಸ್ ಯು ಕೆನಾಟ್ ರಿಪೇರ್ ನ್ಯೂ ಮೆಷಿನ್ಸ್ ಆರ್ ನ್ಯೂ ಚಾಲೆಂಜಸ್. ಯು ಹ್ಯಾವ್ ಟು ಅಡಾಪ್ಟ್. ಈಗ ಹೆಂಗೆ ನಾವು ಮೊಬೈಲ್ ಟೆಕ್ನಾಲಜಿ ಅಥವಾ ಇಂಟರ್ನೆಟ್, ಆನ್ಲೈನ್ ಅಂತೀವಲ್ಲ, ಅದನ್ನು ಕಲಿಬೇಕು. ಕಲ್ತಷ್ಟು ಒಳ್ಳೇದು. ಅದನ್ನ ನಾವು ವಿದ್ಯಾರ್ಥಿಗಳಿಗೆ ಅದು ತಕ್ಕಂತ ವ್ಯವಸ್ಥೆ ಮಾಡ್ತಕ್ಕಂಥದ್ದು. ಆಮೇಲೆ ಅವ್ರು ಯಾರು ಕೋಚಿಂಗ್ ಸೆಂಟರ್ ಹೋಗದ ರೀತಿಯಲ್ಲಿ ನಮ್ಮ ಸರ್ಕಾರಿ ಕಾಲೇಜುಗಳು, ರಾಜ್ಯದ ಕಾಲೇಜುಗಳು ಮತ್ತೆ ಖಾಸಗಿ ಕಾಲೇಜುಗಳಿದಾರಲ್ಲ, ಅವರಲ್ಲೂ ಈ ರೀತಿ ಮಾಫಿಯಾ ಇದ್ದಾರೆ. ಮತ್ತೇನು ನಾವು ಅಲ್ಲ ಅಂತ ಹೇಳಲ್ಲ, ಎಲ್ಲೋದ್ರೂ ಮಾಫಿಯಾ ಇರುತ್ತೆ. ಹೇಗೆ ಜನರಲ್ ಪಬ್ಲಿಕ್ ಲೈಫ್ ಅಲ್ಲಿ ಕರಪ್ಷನ್ ಇದೆಯೋ ಹಾಗೆ ಇಲ್ಲೂ ಇರುತ್ತೆ ಮಿಸ್ಯೂಸ್ ಮಾಡೋದು. ಆದ್ರೆ ಆ ಮಿಸ್ಯೂಸ್ ಮಾಡೋದನ್ನೇ ನಾವು ನೆಪವಾಗಿ ಇಟ್ಕೊಂಡು ಹಿಂದುಳಿದ ವಿದ್ಯಾರ್ಥಿಗಳನ್ನ ನಾವು ಮುಂದೆ ತರಲಿಕ್ಕೆ ಹೊಸ ಹೊಸ ಅವಕಾಶಗಳು ಬರ್ತಕ್ಕಂಥದ್ದನ್ನು ಕಳ್ಕೋಬಾರ್ದು. ಯೂನಿಫಾರ್ಮಿಟಿ ಶುಡ್ ನಾಟ್ ಬಿ ಫಾರ್ ಯೂನಿಫಾರ್ಮಿಟಿ ಸೇಕ್ ಆರ್ ಫಾರ್ ಸೆಂಟ್ರಲ್ ಕಂಟ್ರೋಲ್. ಆ ರೀತಿ ಇದನ್ನ ವಿದ್ಯಾವಂತರು ಮತ್ತು ಬುದ್ಧಿಜೀವಿಗಳು ಅನ್ನೋಕ್ಕಿಂತ ಪರಿಣಿತರು ಇದಾರಲ್ಲ, ದಿಗ್ಗಜರು ವಿದ್ಯಾ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು, ಅವರು ಇದನ್ನ ಚರ್ಚೆ ಮಾಡ್ಬೇಕು. ಬರೀ ಮೀಟಿಂಗ್ ಕರೆದ ಗೌರ್ಮೆಂಟ್ ಮಿನಿಸ್ಟರ್ ಮುಖ ನೋಡಿ ಅಪ್ರೂವ್ ಮಾಡೋದಲ್ಲ, ಇದು ಸರಿಯಲ್ಲ ಸರ್. ನಾವು ರಚನಾತ್ಮಕವಾಗಿ ನಮ್ಮ ವಿದ್ಯಾರ್ಥಿಗಳ ಹಿತವನ್ನು ಕಾಪಾಡ್ತೇವೆ. ಇದು ಕೇಂದ್ರ ರಾಜ್ಯದ ಪೈಪೋಟಿಯ ವಿಷಯ ಆಗಬಾರ್ದು. ಶಿಕ್ಷಣ ಸಮಗ್ರವಾದ ಕ್ರಾಸ್ ನ್ಯಾಷನಲ್ ಹ್ಯಾಪಿನೆಸ್, ಸಮಗ್ರವಾದ ದೇಶದ ಆರೋಗ್ಯ ಹಿತವನ್ನ ಕಾಪಾಡ್ತಕ್ಕಂಥ ಆ ರೀತಿ ನಾವು ಆಲೋಚನೆ ಮಾಡ್ಬೇಕು. ಅದನ್ನ ಆಲೋಚನೆ ಮಾಡೋಕೆ ಇದೊಂದು ಚಾಲೆಂಜ್. ಈ ಅವ್ರು ಹೇಳಿದ್ರಲ್ಲ ಅಭಯ ಅವ್ರ ಚಾಲೆಂಜ್, ಆ ಚಾಲೆಂಜ್ಗಳನ್ನ ಲಿಸ್ಟ್ ಮಾಡಿ ಕೊಡಿ, ಅವುಗಳನ್ನ ಚರ್ಚೆ ಮಾಡಿ ಅದು ಯಾವ ಸರಿ. ಹೌದು ಸರ್, ಅದಾಗಬೇಕು. ಆಕ್ಚುಲಿ ನೋಡಿ, ಈಗ ನಾವೇನೇ ಅಪ್ಲೈಡ್ ಸೈನ್ಸ್ ನ ಸಿಲೆಬಸ್ ತರ್ತೀವಿ, ಬಟ್ ಅಪ್ಲೈಡ್ ಸೈನ್ಸ್ ನ ನಾವು ಈಗ ಶಿಕ್ಷಣವನ್ನ ಕೊಡುವಂತಹ ನಿಟ್ಟಿನಲ್ಲಿ ಅಥವಾ ವೇ ಆಫ್ ಟೀಚಿಂಗ್ ಏನಿದೆ ಅಲ್ಲೂ ಕೂಡ ತರಬೇಕು ಅನ್ನೋದು ಇಂಪಾರ್ಟೆಂಟ್. ಸುಮ್ಮನೆ ಇಲ್ಲಿ ಬರೀ ಸಿಲೆಬಸ್ ಕಲಿಸ್ತೀವಿ, ನೀವು ಹೋಗಿ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತೀವಿ, ಅದಕ್ಕೆ ನಾವೇನು ತಯಾರಿ ಮಾಡಲ್ಲ, ಏನು ಶಿಕ್ಷಣ ಕೊಡಲ್ಲ, ಯಾವುದೇ ತರಬೇತಿ ಇರಲ್ಲ. ಕೆಲವು ಕಾಲೇಜಲ್ಲಿ ಕೊಟ್ಟರು ಸರಿ, ಕೆಲವು ಕಾಲೇಜಲ್ಲಿ ಕೊಡದೇ ಇದ್ರು ಸರಿ. ಸೊ ಅದು ಕಂಪಲ್ಸರಿ ಇರೋದಿಲ್ಲ, ಅದು ಮಾಡಬೇಕು ಅನ್ನೋದು ಮೊರಾಲಿಟಿ ಆಗತ್ತೆ ಅಷ್ಟೇ. ಹಾಗಾಗಿ ಈ ಅಪ್ಲೈಡ್ ಸೈನ್ಸ್ ಅನ್ನ ಕಲಿಕೆಯ ಸಂದರ್ಭದಲ್ಲೂ ಕೂಡ ತರಬೇಕು ನಾವು. ಹಂಗಾದಾಗ ಮಾತ್ರ ಆ ಮಗುವನ್ನ ಕಾಂಪಿಟೇಷನ್ ಲೆವೆಲ್ಗೆ ತರಬೇಕು. ಫಸ್ಟ್ ತಂದು ಆಮೇಲೆ ನಾವು ಎಕ್ಸಾಮ್ ಮಾಡಿ ಅನ್ನೋದು ಅಷ್ಟೇ ನಮ್ದು. ಎಕ್ಸಾಮಿಗೆಲ್ಲ ವಿರೋಧ. ಆ ಮಗು ಆ ಕಾಂಪಿಟೇಷನ್ ಅನ್ನ ಎದುರಿಸೋದಕ್ಕೆ ಬೇಕಾದಂತಹ ಚಾಲೆಂಜಸ್ ಅಥವಾ ಗುಣಮಟ್ಟ, ಶಿಕ್ಷಣ ಎಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. ಅಥವಾ ಅವ್ರಿಗೆ ಬೇಕಾದಂತಹ ಮೆಟೀರಿಯಲ್ಸ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎವ್ರಿಥಿಂಗ್ ಈಸ್ ಮ್ಯಾಟರ್ಸ್ ಅಲ್ವಾ ಸರ್. ಸುಮ್ಮನೆ ಒಂದು ಎಕ್ಸಾಮ್ ಮಾಡ್ತೀವಿ, ಏನೂ ನಿನಗೇನು ತಯಾರಿ ಕೊಡಲ್ಲ, ಏನೂ ನಿನಗೇನು ನೀನು ಪ್ರಿಪೇರ್ ಮಾಡಲ್ಲ, ನೀನು ಸುಮ್ಮನೆ ಎಕ್ಸಾಮ್ ಬರಿ ಅಂತಂದ್ರೆ ಹೆಂಗ್ ಸಾಧ್ಯ? ಈಗ ಅದೇ ಹೇಳಿದ್ನಲ್ಲ, ಮತ್ತೆ ಒನ್ಸ್ ಅಗೇನ್ ದುಡ್ಡಿರೋರು, ಕೋಚಿಂಗ್ ಹೋದವರು, ಮತ್ತೊಬ್ರು ಅವರಿಗೆ ಲಾಭ ಆಗತ್ತೆ ಅನ್ನೋವಂಥದ್ದನ್ನು ಕೂಡ ನಾವು ಕಂಪ್ಲೀಟ್ ಆಗಿ ಅದೇ 100% ಅಂತಲ್ಲ, ಅದನ್ನ ಅಲ್ಲಗಳೆಯೋ ಹಾಗಿಲ್ಲ ಸರ್. ಈಗ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಶ್ರೀಕಂಠ ಸರ್? ಈಗ ನಾವು ಇಷ್ಟೆಲ್ಲ ಮಾತಾಡ್ತಾ ಇದೀವಿ, ಅಪ್ಲೈಡ್ ಸೈನ್ಸ್ ಅಂತ ಹೇಳ್ತಾ ಇದೀವಿ, ಈಗ CET ಎಕ್ಸಾಮ್ಸ್ ಹೆಂಗಿರುತ್ತೆ ಅಂತ ಗೊತ್ತು. ಒಂದೇ ಈ ಒಂದು ಪ್ರವೇಶ ಪರೀಕ್ಷೆಯನ್ನು ಮಾಡೋದ್ರಿಂದ ಒಂದು ಎಲ್ಲ ರಾಷ್ಟ್ರ ಮಟ್ಟದಲ್ಲಿ ಒಂದು ಯೂನಿಫಾರ್ಮಿಟಿ ಬರುತ್ತೆ ಒಂದು. ಆಮೇಲೆ ಈ ಎಂಟ್ರೆನ್ಸ್ ಪ್ರವೇಶ ಪರೀಕ್ಷೆ ಮಾಡೋದ್ರಿಂದ ನಮ್ಮ ಕಲಿಕಾ ಗುಣಮಟ್ಟ, ದಿ ಲೆವೆಲ್ ಆಫ್ ಲರ್ನಿಂಗ್ ಇದೆಯಲ್ಲ, ಅದು ಖಂಡಿತವಾಗೂ ಜಾಸ್ತಿ ಆಗುತ್ತೆ. ವಿದ್ಯಾರ್ಥಿಗಳ ಜ್ಞಾನ ಮಟ್ಟ ಕೂಡ ಹೆಚ್ಚಾಗುತ್ತೆ ಅಂತ ಒಂದು ಮಾತು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕೆ ನೀವು ಹೇಳಿದಾಗೆ ಅದನ್ನು ಎಂಟ್ರೆನ್ಸ್ ಪ್ರವೇಶ ಪರೀಕ್ಷೆ ಮಾಡೋದಕ್ಕೆ ಬೇಕಾದಂಥ ಒಂದು ಪೂರಕವಾದಂಥ ಒಂದು ಅವಶ್ಯಕತೆ ಇರಬೇಕಾದಂಥ ಒಂದು ಅರೇಂಜ್ಮೆಂಟ್ಸ್ ಅಂತ ಏನು ಕರಿತೀವಿ ಅದನ್ನೆಲ್ಲ ನಾವು ಮಾಡಬೇಕಾಗತ್ತೆ ನಾವು. ಯಾಕೆ ನಾನು ಹೇಳಿದ್ದೀನಿ ಆಲ್ರೆಡಿ, ಇವಾಗ CET ಪರೀಕ್ಷೆಗಳು ಮಾಡಬೇಕಾದ್ರೂ ಈ ರೀತಿಯಾದಂಥ ಒಂದು ಆರ್ಗ್ಯುಮೆಂಟ್ಸ್ ಬಂದಾಗ ಇವಾಗ ಸುಮಾರು ಫಿಲಂಥ್ರೋಪಿಕ್ ಆರ್ಗನೈಸೇಷನ್ಸ್ ಇದ್ದಾರೆ, ಅವರೆಲ್ಲನೂ ಫ್ರೀ ಕೋಚಿಂಗ್ ಮಾಡಿ ವಿದ್ಯಾರ್ಥಿಗಳು ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಇರೋರಿಗೆಲ್ಲನೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಸರ್ಕಾರಿ ಮಟ್ಟದಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಅದರಿಂದ ಪರೀಕ್ಷೆ ಮಾಡೋಕ್ಕೆ ತಯಾರು ಮಾಡುವಂಥ ಜವಾಬ್ದಾರಿಯನ್ನು ನಾವು ವಿದ್ಯಾಸಂಸ್ಥೆಗಳು ತಗೋಬೇಕಾಗುತ್ತೆ ಮತ್ತು ಸರ್ಕಾರ ಕೂಡ ತಗೋಬೇಕಾಗುತ್ತೆ. ನಮ್ಮ ವಿದ್ಯಾಸಂಸ್ಥೆಗಳಲ್ಲಿ ಹಲವಾರು ವಿದ್ಯಾಸಂಸ್ಥೆಗಳು ಈ ಕೆಲಸವನ್ನು ಮಾಡ್ತಾ ಇದೆ. ಯಾಕೆಂದರೆ ಪ್ರತಿಯೊಂದು ವಿದ್ಯಾಸಂಸ್ಥೆಗಳು ಅವ್ರಿಗೆ ಆದಂಥ ಒಂದು ಇದಿರುತ್ತೆ, ಏನು ನಮ್ಮ ವಿದ್ಯಾರ್ಥಿಗಳು ಒಂದು ಒಳ್ಳೆಯ ಮಟ್ಟಕ್ಕೆ ಹೋಗಬೇಕಾಗುತ್ತೆ, ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಪಡಿಬೇಕು ಅನ್ನೋ ಒಂದು ಇದಿರುತ್ತೆ. ಅದರಿಂದ ಎಲ್ಲ ವಿದ್ಯಾಸಂಸ್ಥೆ ಮಾಡ್ತಾರೆ. ಅದರಿಂದ ನಮ್ಮ ಅಭಯ ಅವ್ರು ಹೇಳಿದಷ್ಟು ನಾವು ಭಯ ಪಡೋ ಕೆಲಸ ಇಲ್ಲ. ಆ ರೀತಿಯಾದಂಥ ಮಾಫಿಯಾ ನಮ್ಮ ಚಂಪೆ ಹೇಳಿದ ಎಲ್ಲ ಕಡೆನೂ
ಪುರಾಣಿಕ್ ಹೇಳಿದಾಗೆ ಮಾಫಿಯಾ ಇರುತ್ತೆ, ಬಟ್ ಮಾಫಿಯಾನ ನಾವು ಕಂಟ್ರೋಲ್ ಮಾಡಬೇಕಾಗತ್ತೆ. fine. ಆಮೇಲೆ ಈ ಪ್ಯಾಟರ್ನ್ ಅಂತ ಹೇಳಿದ್ರೆ ಈಗ ಈ ಒಂದು ಪ್ರಪೋಸ್ಡ್ ಕಾಮನ್ ಎಂಟ್ರೆನ್ಸ್ ಫಾರ್ ಸೆಂಟ್ರಲ್ ಯೂನಿವರ್ಸಿಟೀಸ್ ಏನಿದೆ ಅದು ಒಂದು ಎಕ್ಸಾಮ್ ಮಾಡ್ತಾ ಇದ್ದಾರೆ. ಅದು ಜನರಲಿ ಇವಾಗ ಮೇ 3ನೇ ವಾರದಲ್ಲಿ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಒಂದು ಪ್ರಪೋಸಲ್ ಇದೆ. ಅದರೊಳಗೆ ಒಂದು ಪೇಪರ್ ಇರುತ್ತೆ, 2 hours ಪೇಪರ್. ಅದು 2 hours ಪೇಪರ್ 100 ಮಾರ್ಕ್ಸು ಆನ್ಲೈನ್ ಎಕ್ಸಾಮಿನೇಷನ್ ಮಾಡ್ತಾ ಇದ್ದಾರೆ. ಆನ್ಲೈನ್ ಎಕ್ಸಾಮಿನೇಷನು ಅದು ಪ್ಯೂರ್ಲಿ ಆಬ್ಜೆಕ್ಟಿವ್ ಟೈಪು. ಅದರೊಳಗೆ 100 ಮಾರ್ಕಲ್ಲಿ 25 ಮಾರ್ಕು ಜನರಲ್ ಎಬಿಲಿಟಿ ಟೆಸ್ಟ್. ಅಂದರೆ ನ್ಯೂಮರಿಕಲ್ ಎಬಿಲಿಟಿ ಟೆಸ್ಟ್ ಮಾಡ್ತಾರೆ. ಅಂದರೆ ಅಂಕಿ ಅಂಶಗಳ ಒಂದು ಜ್ಞಾನಾರ್ಜನೆ ಯಾವ ಥರ ಇರುತ್ತೆ, ಪರಿಜ್ಞಾನ, ನಾವು ಏನು ಕಾನ್ಸೆಪ್ಟ್ಸ್ ಅಂತ ಕರಿತೀವಿ. ಸೊ ಅಂಕಿ ಅಂಶಗಳ ಪರಿಜ್ಞಾನ ಯಾವ ರೀತಿ ಇದೆ ಅಂತ ನ್ಯೂಮರಿಕಲ್ ಎಬಿಲಿಟಿ ಅಂತ ಕರಿತೀವಿ. ಅದೇ ಥರ ವರ್ಬಲ್ ಎಬಿಲಿಟಿ ಇದೆ, ಟೆಸ್ಟ್ ಆಫ್ ರೀಸನಿಂಗು, ಜನರಲ್ ನಾಲೆಡ್ಜು, ಅವೇರ್ನೆಸ್ ಆನ್ ದಿ ಕರೆಂಟ್ ಅಫೇರ್ಸ್. ಇದನ್ನೆಲ್ಲ ಟೆಸ್ಟ್ ಮಾಡೋದಕ್ಕೆ 25 ಮಾರ್ಕ್ ಇರುತ್ತೆ. ಇನ್ನು 75 ಮಾರ್ಕು ಸಬ್ಜೆಕ್ಟ್ ರಿಲೇಟೆಡ್, ಅಂದರೆ ಅವ್ರು ಯಾವ ವಿಷಯ ಆರಿಸ್ಕೊಂಡಿದ್ದಾರೆ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ ಇರುತ್ತೆ. ಇದು ಆನ್ಲೈನ್ ಎಕ್ಸಾಮಿನೇಷನ್ ಮಾಡ್ತಾರೆ, 2 hours ಎಕ್ಸಾಮಿನೇಷನು. ಆಮೇಲೆ 100 ಮಾರ್ಕ್ಸ್ಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರುತ್ತೆ. ಆಮೇಲೆ ಪ್ರತಿಯೊಂದು ಕರೆಕ್ಟ್ ಉತ್ತರಕ್ಕೆ, ಸರಿಯಾದಂಥ ಉತ್ತರಕ್ಕೆ 1 ಮಾರ್ಕ್ ಕೊಡ್ತಾರೆ. ಆಮೇಲೆ ತಪ್ಪು ಉತ್ತರಕ್ಕೆ 1/4 ಭಾಗ ಅಂದರೆ 1.25 ಮಾರ್ಕ್ಸ್ನ ಕಳೀತಾರೆ. ಈ ರೀತಿಯಾದ ನಾವು ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಆಮೇಲೆ ನಾನು ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಕಾಲೇಜಸ್ಸಲ್ಲಿ ಕಡಿಮೆ ಇರೋದ್ರಿಂದ ಹೆಚ್ಚು ವಿದ್ಯಾರ್ಥಿಗಳು ಪ್ರವೇಶ ಪರೀಕ್ಷೆ ತೊಗೊಳ್ಳೋದ್ರಿಂದ ಆ ರೀತಿ ಆ ಮಟ್ಟದಲ್ಲಿ ಒಂದು ಸ್ಪರ್ಧೆ ಉಂಟಾಗುತ್ತೆ. ಬಟ್ ಇಲ್ಲಿ BA BSc ಬಂದಾಗ ಆ ಮಟ್ಟದಲ್ಲಿ ಕಾಲೇಜಸ್ಸಲ್ಲೇ ಜಾಸ್ತಿ ಇರೋದ್ರಿಂದ, ಆಮೇಲೆ ನಂಬರ್ ಆಫ್ ಸೀಟ್ಸು ಜಾಸ್ತಿ ಇದೆ, ಅದರಿಂದ ಆ ಮಟ್ಟದಲ್ಲಿ ಸ್ಪರ್ಧೆ ಉಂಟಾಗೋದಿಲ್ಲ. ಅದರಿಂದ ನಮ್ಗೆ ಸೀಟ್ ಸಿಗೋದಿಲ್ಲ ಅನ್ನೋ ಒಂದು ಭಾಳ ಉದಾಹರಣೆಗಳು ಭಾಳ ಕಡಿಮೆ ಇರುತ್ತೆ. ಎಲ್ಲರೂ ಒಂದು ಕಡೆ ಸಿಗುತ್ತೆ. ಆಮೇಲೆ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ನನಗೆ ಇದೇ ಕಾಲೇಜ್ ಬೇಕು ಅಂದರೆ ಅದು ಸ್ವಲ್ಪ ತೊಂದರೆ ಆಗ್ಬೋದು, ಮಾರ್ಕ್ಸ್ ಕಡಿಮೆ ಇರೋದ್ರಿಂದ ಓದ್ಕೋಬೇಕಾಗುತ್ತೆ. ನಾನು ಹೇಳೋದು ಪರೀಕ್ಷೆ ಓದಿದ್ರೆ ವಿದ್ಯಾರ್ಥಿಗಳು ಓದಿದ್ರೆ ಇನ್ನು ಯಾರು ಓದ್ಬೇಕು ಹೇಳಿ? ಅದು ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳನ್ನ ನಾವು ತಯಾರು ಮಾಡಿದ್ರೆ ಇನ್ಯಾರು ಮಾಡಬೇಕಾಗತ್ತೆ. ಸೊ ಅದರಿಂದ ವಿದ್ಯಾಸಂಸ್ಥೆಗಳು ಜವಾಬ್ದಾರಿ ತೊಗೋಬೇಕಾಗತ್ತೆ, ಸರ್ಕಾರನೂ ತೊಗೋಬೇಕಾಗತ್ತೆ. ಈ ಒಂದು ಪ್ರವೇಶ ಪರೀಕ್ಷೆ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಒಂದು ಯೂನಿಫಾರ್ಮಿಟಿ ಇರುತ್ತೆ. ಆಮೇಲೆ PUCನಲ್ಲಿ ಕಡೆಗಣಿಸೋದಿಲ್ಲ. ಯಾಕೆಂದರೆ PUCದಲ್ಲೂ 50% ತೊಗೊತಾರೆ ಮತ್ತು ಎಂಟ್ರೆನ್ಸಲ್ಲೂ 50% ತೊಗೊತಾರೆ. ಅದರಿಂದ ಈಕ್ವಲ್ ವೆಯ್ಟೇಜ್ ಕೊಡ್ತಾರೆ. ಅದರಿಂದ ಯಾವ ರೀತಿಯಾದಂಥ ನನ್ನ ಪ್ರಕಾರ ವಿದ್ಯಾರ್ಥಿಗಳ ಕಲಿಕಾ ಜ್ಞಾನ ಅಥವಾ ಕಲಿಕಾ ಮಟ್ಟ ಜಾಸ್ತಿ ಆಗುತ್ತೆ, ಇದರಿಂದ ಒಳ್ಳೆಯದಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಎಸ್ ಭಾರ್ಗವ್ ಅವರೇ, ಏನು ಹೇಳ್ತೀರಿ? ಈಸಿ ಆಗತ್ತೆ ಅಥವಾ ಹೆಂಗೆ? ಒಂದು ಸಿಲೆಬಸ್ ಬಗ್ಗೆ ಸರ್ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಈ ಸಿಲೆಬಸ್ ಹೆಂಗೆ, ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಅಥವಾ ಹೇಗೆ ಓದ್ಕೊಳ್ಳೋದಕ್ಕೆ ಹೆಂಗೆ ಸಹಕಾರಿ ಆಗುತ್ತೆ? ಈಗ ಬರೀ ಕೇವಲ 25 ಮಾರ್ಕ್ಸು ಜನರಲ್ ನಾಲೆಜು, ಎಬಿಲಿಟಿ, ರೀಸನಿಂಗು ಎಲ್ಲ ಬರೋದ್ರಿಂದ, ಇನ್ನು ಉಳಿದಿದ್ದು ಕಂಪ್ಲೀಟ್ಲಿ ಸಬ್ಜೆಕ್ಟ್ಸ್ ಅಂಡರ್ ಬರೋದ್ರಿಂದ ಬಹುಶಃ PUCಲಿ ಓದಿದ್ದ ಸಬ್ಜೆಕ್ಟನ್ನೇ ಕಂಟಿನ್ಯೂ ಮಾಡೋದಿದ್ರೆ ಯಾವುದೇ ಅಷ್ಟು ಲೆವೆಲಿಗೆ ಸಮಸ್ಯೆ ಆಗೋದಿಲ್ಲ ಅಂತ ಹೇಳ್ತೀರಾ ಹೆಂಗೆ? ಹೌದು ಮ್ಯಾಮ್, ಯಾಕಂದರೆ ಇವಾಗ NEP ಬಂದಿರೋ ಕಾರಣ ನಮಗೆ ಯಾವುದು ಪ್ಯಾಷನೇಟ್ಲಿ ಇಷ್ಟ ಇದೆ, ನಾವು ಯಾವ್ದು ಓದಬೇಕು ಅನ್ಕೊಂಡಿದೀವಿ, ನಾವು ಅದನ್ನೇ ತಗೋತೀವಿ PUC. ಅದ್ರ ಜೊತೆಗೆ ಆ ಸಬ್ಜೆಕ್ಟ್ ಕುರಿತಾದಂತಹ ನಾಲೆಜ್ ಕೂಡ ನನಗೆ ಇರಬೇಕು. ಸುಮ್ಮನೆ ನನಗೆ ಇಷ್ಟ, ನಾನು ಓದ್ತೀನಿ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಅದ್ರ ಬಗ್ಗೆ ನನಗೆ ನಾಲೆಜ್ ಇದೆಯಾ ಇಲ್ವಾ ಅನ್ನೋದನ್ನ ಟೆಸ್ಟ್ ಮಾಡೋದಕ್ಕೆ ಈ ಎಕ್ಸಾಮ್ ಅಂತ ಹೇಳ್ತೀರಾ? ಹೌದು, ಹಾಗೂ ಹೇಳ್ಬೋದು. ಮತ್ತೆ ಇನ್ನೊಂದು ಮೇನ್ ಪಾಯಿಂಟ್ ಮ್ಯಾಮ್, ಅವರ ಹೆಸರುಗಳು ನನಗೆ ಅಭಯ ಅವರು ಹೇಳಿದಾಗೆ ಇದು ಮಾಫಿಯಾ, ಇದು ಸರ್ ಹೇಳ್ದಂಗೆ ಹೌದು, ಅದೆಲ್ಲ ಇದ್ದೇ ಇರುತ್ತೆ. ನಾವು ಕಂಟ್ರೋಲ್ ಮಾಡಕ್ಕೆ ಹೋಗಬೇಕು. ಪ್ಲಸ್ ಅವ್ರು ಮಾತಾಡೋ ರೀತಿ ಹೇಗಿತ್ತು ಅಂದರೆ, ಓನಾಗಿ ಪ್ಯಾಷನಿಂದ ಕಲಿಯೋರು ಯಾರೂ ಇಲ್ವೇನೋ ಅಂತ ಇದು ಬರುತ್ತೆ. ನನಗೆ ಗೊತ್ತಿರೋರು ಎಷ್ಟೋ ಜನ, ನನ್ನ ಕಸಿನ್ಸು, ನನ್ನ ಫ್ರೆಂಡ್ ವಿವೇಕ್ ಅಂತ ಒಬ್ಬ ಇದ್ದಾನೆ, ಅವನಾಗೆ ಅವನು ಓದಿ NITಯಲ್ಲಿ ಅವನು ಇವಾಗ ಪ್ಲೇಸಿಂಗ್ ಆಗಿದೆ, ಓದ್ತಾ ಇದ್ದಾನೆ ಅಲ್ಲಿ. ಈ ಥರ ನಾನು ಒಂದು ಎಕ್ಸಾಂಪಲ್ ಕೊಡಬಲ್ಲೆ. ಎಷ್ಟೊಂದು ಜನ ಎಷ್ಟೋ ಓದ್ತಾ ಇದ್ದಾರೆ. ಹಾಗೆ ಎಲ್ರಿಗೂ ಕರೆಕ್ಟಾಗಿ ಏನೋ ಇದಾಗಬೇಕು ಅಂದರೆ ನಾವೆಲ್ಲರೂ ಇವಾಗ ಕನ್ಕ್ಲೂಷನ್ಗೆ ಬಂದಂಗೆ ಸರ್ಕಾರ ತುಂಬ ದೊಡ್ಡ ರೋಲ್ ಪ್ಲೇ ಮಾಡಬೇಕು. ಓಕೆ, ಫೈನ್ ಸರ್. ಚಂಪಿಪುರಾಣಿಕ್ ಸರ್, ಏನು ಹೇಳ್ತೀರಿ ಸರ್? ಈಗ ಒಂದು ಎಕ್ಸಾಮ್ ಪ್ಯಾಟರ್ನ್ ನೋಡಿದ್ವಿ, ಇದ್ರ ಜೊತೆಗೆ ಈ NEP ಅಂತ ಏನಿದೆ, ನಾನು ಯಾವ ಸಬ್ಜೆಕ್ಟನ್ನು ಆಯ್ಕೆ ಮಾಡ್ತೀನೋ ಅದನ್ನು ಓದುವಂತಹ ಮುಕ್ತ ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಡ್ಬೇಕು ಅಂತ, ಜೊತೆಗೆ ಆ ಸಬ್ಜೆಕ್ಟ್ನ ಕುರಿತಾದಂತಹ ನಾಲೆಡ್ಜ್, ಅಥವಾ ಸುಮ್ಮನೆ ನಾನು ಯಾವುದೋ ಒಂದು ಸಬ್ಜೆಕ್ಟ್ ನಂಗೆ ಇಷ್ಟ, ನಾನು ಓದ್ತೀನಿ, ಅದ್ರ ಬಗ್ಗೆ ನಂಗೆ ಏನೋ ನಾಲೆಡ್ಜ್ ಇಲ್ಲ, ಓದಿ ಕಲಿತೀನಿ ಅನ್ನೋದಕ್ಕಿಂತ ಫಸ್ಟೇ ಓದ್ಕೊಂಡು ನೀನು ಅದಕ್ಕೊಂದು ಸ್ವಲ್ಪ ಪ್ರಿಪೇರ್ ಆಗಿ ಬಾ ಅನ್ನೋದು ಕೂಡ ಒಂದು ಕಡೆ. ಈಗ ನಾವು ಏನು ಹೇಳ್ತೀವಿ, ಪ್ರಾಕ್ಟಿಕಲಿ ನೋಡೋದಾದ್ರೆ ಹೌದು ನಿಜ ಅಂತ ಅನ್ಸುತ್ತೆ. ಬಟ್ ಇನ್ನು ಕೆಲವೊಂದು ಕಡೆಗಳಲ್ಲಿ ಏನು ಲೂಪೋಲ್ಸ್ ಅಂತ ಏನಾದ್ರು ಅನಿಸ್ತಾ ಇದೆಯಾ ನಿಮಗೆ?
ಲೂಪೋಲ್ಸ್ ಅಂತ ಏನಿಲ್ಲ, ಸವಾಲುಗಳಿದೆ. ಹಾ. ಬಟ್ ನಾವು ಈ NEP ನಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ ಫ್ಲೆಕ್ಸಿಬಿಲಿಟಿ ಇದೆ. ಅಂದ್ರೆ ಅವನು ಈಗ ಯಾವ್ದೋ ಒಂದು ಕೋರ್ಸ್ ಓದ್ತಾ ಇರುವಾಗ ಮಧ್ಯದಲ್ಲಿ 1ನೇ ವರ್ಷ ಅಥವಾ 2ನೇ ವರ್ಷ ಬಿಟ್ಟು ಹೋದ್ರೆ ಮತ್ತೆ ವಾಪಸ್ ಬಂದು ಏನು ಸ್ಕೋರ್ ಕ್ರೆಡಿಟ್ ಇರುತ್ತಲ್ಲ ಅದನ್ನ ತೆಗೆದುಕೊಂಡು ಡಿಗ್ರಿನಲ್ಲಿ ಅವನು ಟೋಟಲ್ ಇದ್ರ ಗ್ರೇಡ್ಸ್ ಮೇಲೆ ಈ ಕ್ಯಾನ್ ಅಚೀವ್ ವಾಟ್ ಎವರ್ ಡಿಗ್ರಿ ದಟ್ ಹಿ ವಾಂಟ್ಸ್ ಟು ಅಚೀವ್. ದಟ್ಸ್ ಒನ್ ಟೆಕ್ನಿಕಲ್ ಆಸ್ಪೆಕ್ಟ್. ಬಟ್ ಸಬ್ಸ್ಟಾನ್ಷಿಯಲ್ ಆಸ್ಪೆಕ್ಟ್ ಅಂದ್ರೆ ನಮ್ಮ ಸಿಲೆಬಸ್ ಅನ್ನ ತಯಾರು ಮಾಡ್ತಕ್ಕಂತ ಪ್ರಾಧ್ಯಾಪಕರಿದಾರಲ್ಲ, ಅವರು ಯಾರೋ ಬೇರೆಯವ್ರು ಮಾಡೋಕ್ಕಿಂತ ಇವರೇ ಎಲ್ಲರೂ ಸೇರಿ ಅದನ್ನ ಮಾಡಬೇಕು. ಆ ಒಂದು ರೀತಿಯ ಒಂದು ಇನ್ಪುಟ್ಸ್ ಅನ್ನ ನಾವು ಬಹುಶಃ ಮಾಡಿದ್ರೆ ಬಹುಶಃ NEP ಸಕ್ಸಸ್ ಆಗತ್ತೆ. ಇಲ್ಲೇ ಹೋದ್ರೆ ಎಲ್ಲವೂ ಡೆಲ್ಲಿಯಿಂದಾನೇ ಬರ್ತದೆ, ಅವ್ರು ಹೇಳಿದ್ದನ್ನೇ ನಾವು ಮಾಡ್ತೀವಿ, ಆದ್ರೆ ಮತ್ತೆ ಅವರ ಒಂದು ಆಧಾರದ ಮೇಲೆ ಕೆಲಸ ಸಿಗ್ತದೆ ಅಂತಕ್ಕಂಥದ್ದು ತಪ್ಪು. ಯಾಕಂದ್ರೆ ಅವ್ರು ಹೇಳಿದಂಗೆ BA BCom ಹುಡುಗರು ನಮ್ಮವರೇ 80% ನಮ್ಮ ಹುಡುಗರೆ. ಅವರನ್ನ ನಾವು ಜನರಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಅಥವಾ ಬೇರೆ ಉದ್ಯೋಗಗಳಿಗೆ ಅಥವಾ ಸ್ವಯಂ ಉದ್ಯೋಗಗಳಿಗೆ ಒಂದು ಸೆಲ್ಫ್ ರಿಲಯಂಟ್ ಅಪ್ರೋಚ್ಗೆ ಅವ್ರನ್ನ ತಯಾರು ಮಾಡ್ಬೇಕು ನಾವು. ಇದೆಲ್ಲ ಒಂದ್ ರೀತಿನಲ್ಲಿ ಡಿಗ್ರಿ ಕೋರ್ಸ್ ಅಲ್ಲಿ ನಾವು ಅವ್ರಿಗೆ ಇನ್ಕಲ್ಕೇಟ್ ಮಾಡ್ಬೇಕಾದಂತ ಸರಿ. ಆದ್ರೆ NEP ಇಂದ ಅನುಕೂಲ ಏನಂದ್ರೆ ಫ್ಲೆಕ್ಸಿಬಿಲಿಟಿ, ಯೂನಿಫಾರ್ಮಿಟಿ ಅನ್ನೋಕ್ಕಿಂತ ಅಲ್ಲಿ ವಿದ್ಯಾರ್ಥಿಗೆ ಅನುಕೂಲ. ಆಮೇಲೆ ಅವನು ಡಿಗ್ರಿ ಪಡೀಲಿಕ್ಕೆ ಅವಕಾಶ ಇದೆ. ಮುಂದೆ ರಿಸರ್ಚ್ಗೆ ಪೋಸ್ಟ್ ಗ್ರಾಜುಯೇಷನ್ಗೆ ಹೋಗ್ಬೇಕಾದ್ರೆ ಅವನಿಗೆ ಅದೇ ಮತ್ತೊಂದು ಅವಕಾಶ. ಸೊ ಈ 4 year ಇಂಟಿಗ್ರೇಟೆಡ್ ಕೋರ್ಸ್ ಇದೆಯಲ್ಲ, ದಟ್ ಇಸ್ ಅ ವೆಲ್ಕಮ್ ಥಿಂಗ್. ಬಟ್ ಅದನ್ನ ನಾವು ಯಾವುದೇ ರೀತಿನಲ್ಲಿ ಸರಿಯಲ್ಲ ಅಂತ ಆರಂಭದಲ್ಲೇ ಹೇಳೋದು ಸರಿಯಲ್ಲ. ಆದ್ರೆ ಕರ್ನಾಟಕ ಯಾವ ಸಿದ್ಧತೆಯನ್ನ ಮಾಡ್ಕೊಂಡು ಇದನ್ನು ನಾವು ಇಂಡಿಯಾದಲ್ಲೇ ಫಸ್ಟ್ ಸ್ಟೇಟ್ ಅಂತ ಹೇಳಿದ್ರಲ್ಲ, ಆ ಒಂದು ಸವಾಲನ್ನ ಹೇಗೆ ಅವರು ನಿಭಾಯಿಸ್ತಾರೆ ಅಂತಕ್ಕಂಥದ್ದು ನೋಡ್ಬೇಕು. ಯಾಕಂದ್ರೆ ಅದು ಇಟ್ ಇಸ್ ಯೆಟ್ ಟು ಬಿ ಸೀನ್. ನಾವು ನಂಬರ್ 1 ಅಂತ ಹೇಳೋದು ಸುಮ್ನೆ ಒಂದು ಘೋಷಣೆ ಆಗುತ್ತೆ. ಯಾಕಂದ್ರೆ ಅವರು ಕೇಂದ್ರದ ಒಂದು ಸರ್ಕಾರ, ಇವ್ರ ಸರ್ಕಾರ ಒಂದೇ ಆಗಿರೋದು. ಎಕ್ಸಾಕ್ಟ್ಲಿ ಕರೆಕ್ಟ್ ಆಗಿ ಹೇಳಿದ್ರಿ. ಫೈನಲ್ ಏನ್ ಹೇಳ್ತೀರಿ ಸರ್? ಸರ್ NEP ಪುರಾಣಿಕ್ ಅವ್ರು ಮಾತು ಒಂದು ಹೇಳ್ತಾರೆ. ಅವರು NEP ನಲ್ಲಿ ಯೂನಿವರ್ಸಿಟೀಸ್ಗೆ, ಸ್ಟೇಟ್ಸ್ಗೆ ಅವ್ರು ಸೆಂಟ್ರಲ್ ಗೌರ್ಮೆಂಟಿಂದ ಜನರಲ್ ಗೈಡ್ಲೈನ್ಸ್ ಕೊಡ್ತಾರೆ ಅಷ್ಟೇ. ಬಟ್ ಜನರಲ್ ಗೈಡ್ಲೈನ್ಸ್ ಕೊಡ್ತಾರೆ. ಆದರೆ ಈ ಸಿಲೆಬಸ್ ಫ್ರೇಮಿಂಗ್ ಇದೆಯಲ್ಲ, ಅದು ಲೆಫ್ಟ್ ದ ಯೂನಿವರ್ಸಿಟೀಸ್. ಆ ಯೂನಿವರ್ಸಿಟೀಸ್ ಅಟಾನಮಿ ಅಂತ ಏನು ಕರಿತೀವಿ, ಸ್ವಾಯತ್ತತೆ ಅದಿದೆ. ಅಟಾನಮಿ ಇಸ್ ಗಿವನ್ ಟು ದ ಯೂನಿವರ್ಸಿಟೀಸ್ ಟು ಫ್ರೇಮ್ ದ ಸಿಲೆಬಸ್ ಅನ್ನೋದು. ಬಟ್ ಜನರಲ್ ಗೈಡ್ಲೈನ್ಸ್ ಕೊಡ್ತಾ ಇದ್ದಾರೆ. ಆ ರೀತಿಯಾಗಿ ನಮ್ಮ ಬೆಂಗಳೂರು ಸೆಂಟ್ರಲ್ ಯೂನಿವರ್ಸಿಟಿ ಅದೆಲ್ಲನೂ, ಸಿಟಿ ಯೂನಿವರ್ಸಿಟಿ ಎಲ್ಲನೂ ನಾವು ಪಾರ್ಟಿಸಿಪೇಟ್ ಮಾಡಿದ್ದೀವಿ ಆ ಸಿಲೆಬಸ್ ಇದ್ರೊಳಗೆ ಫ್ರೇಮಿಂಗ್ ಅಲ್ಲೆಲ್ಲನೂ. ನಮಗೆ ಎಲ್ಲ ರೀತಿಯಾದಂಥ ಒಂದು ಅಟಾನಮಿ ಕೊಟ್ಟಿದ್ದಾರೆ, ನಾವು ಮಾಡಿದ್ದೀವಿ ಅದನ್ನ. ಅದರಿಂದ ಭಾಳ ಹೆಮ್ಮೆಯಿಂದ ಹೇಳ್ತೀವಿ, ನಮ್ಮ ರಾಜ್ಯ ಫಸ್ಟ್ ಸ್ಟೇಟ್ ಇನ್ ದ ಕಂಟ್ರಿ ಟು ಇಂಪ್ಲಿಮೆಂಟ್ ಅಂಡ್ ವೆರಿ ಎಫೆಕ್ಟಿವ್ಲಿ ಇಟ್ ಹಸ್ ಬೀನ್ ಇಂಪ್ಲಿಮೆಂಟೆಡ್ ಅಂಡ್ ಇಟ್ಸ್ ಗೋಯಿಂಗ್ ಆನ್. ನಮ್ಮ ಎಲ್ಲ ಕಾಲೇಜಸ್ಸಲ್ಲೂ ಚೆನ್ನಾಗಿ ನಡೀತಾ ಇದೆ ಅಂತ ನಾನಂತೂ ನಡೀತಾ ಇದೆ. ನಮ್ಗೆ ಗೊತ್ತಿರೋ ಕಾಲೇಜಲ್ಲೂ ತುಂಬಾ ಚೆನ್ನಾಗಿ ನಡೀತಾ ಇದೆ. ರಿಯಲಿ ಪ್ರೌಡ್ ಆಫ್ ದಟ್. ಮ್ಯಾಮ್, ಇವಾಗ ಇವೆಲ್ಲ ನಡೀತಾ ಇರೋದು ಇದು ಇಟ್ ಬಾಯ್ಲ್ಸ್ ಡೌನ್ ಟು ದ ಕರಿಯರ್, ಪ್ರೊಫೆಷನ್, ಜಾಬ್. ಇವಾಗ ನಾವು ಕರಿಯರ್, ಪ್ರೊಫೆಷನ್, ಜಾಬ್ ಅಂತ ತೊಗೊಂಡ್ರೆ ನಾವು ಹೇಗೋ ಒಂದು ಡಿಗ್ರಿ ಸರ್ಟಿಫಿಕೇಟ್ ತೊಗೊಂಡು ಯಾರನ್ನಾಗಿರಲಿ ಅವರಿಗೆ ಇಂಟ್ರೆಸ್ಟ್ ಇದೆಯಾ ಸಬ್ಜೆಕ್ಟು ಇಲ್ವಾ, ಜಸ್ಟ್ ಡಿಗ್ರಿ ಸರ್ಟಿಫಿಕೇಟ್ ಒಂದು ಸಿಕ್ತು, ಸೊ ನೆಕ್ಸ್ಟ್ ಜಾಬ್. ಆ ಜಾಬ್ಗೆ ಎಷ್ಟು ಜನ ಹಾಗೆ ಹೋಗ್ತಾ ಇದ್ದಾರೆ, ಎಷ್ಟು ಜನ ವಿತೌಟ್ ಎನಿ ಅಪ್ಲೈಡ್ ನೀವು ಹೇಳ್ದಂಗೆ ಹೋಗ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಯಾರ್ಯಾರು ಅವ್ರನ್ನ ಹೈರ್ ಮಾಡ್ತಾ ಇದಾರೋ ಅವರ ಕ್ವಾಲಿಟಿ ಡಿಕ್ರೀಸ್ ಆಗುತ್ತೆ. ಇಟ್ ಆಲ್ ಎಫೆಕ್ಟ್ಸ್ ದ ಕಂಟ್ರೀಸ್ ಡೆವಲಪ್ಮೆಂಟ್ ಅಟ್ ದ ಎಂಡ್ ಆಫ್ ದ ಡೇ. ಸೊ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡೋದ್ರಿಂದ ಯಾರಿಗೆ ನಿಜವಾಗ್ಲೂ ಪ್ಯಾಷನ್ ಇದೆಯೋ ಅವರು ದೇ ವಿಲ್ ಗೆಟ್ ಇನ್ ಟು ದ UG. ಸೊ ಅವ್ರ ಜಾಬ್ಸು ಕರೆಕ್ಟಾಗಿ ಸಿಗುತ್ತೆ. ಪ್ರಾಡಕ್ಟ್ಸು ಆ ಕಂಪ್ನೀಸ್ ಏನೇ ಕಂಪ್ನಿ ಇರ್ಬೋದು, ಪ್ರಾಡಕ್ಟ್ಸು ಅದೇ ಥರ ಇರುತ್ತೆ. ಡೆವಲಪ್ಮೆಂಟ್ ಆಫ್ ಕಂಟ್ರಿ ಕೂಡ ನನಗೆ ಸಮಯ ಕಾಲಾವಕಾಶ ಇಲ್ಲ. ಎಕ್ಸಾಕ್ಟ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಒಂದು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದೀರಿ. ಸೊ ಏನು ಮಿಸ್ಕನ್ಸೆಪ್ಷನ್ ಏನಿತ್ತು, ಸೊ ಅದನ್ನ ಹೋಗ್ಲಾಡಿಸುವಂಥ ಒಂದಷ್ಟು ಪ್ರಯತ್ನವನ್ನು ಕೂಡ ನಾವು ಮಾಡಿದ್ದೀವಿ. ಚೊಂಬಿ ಪುರಾಣಿಕ್ ಸರ್ ಥ್ಯಾಂಕ್ ಯು ಸೋ ಮಚ್. ಶ್ರೀಕಂಠ ಸರ್ ಥ್ಯಾಂಕ್ ಯು ಸೋ ಮಚ್. ಭಾರ್ಗವ್ ಅವರೇ ಥ್ಯಾಂಕ್ ಯು ಫಾರ್ ದಿ ಎಲ್ಲ ಒಂದಷ್ಟು ವಿಚಾರಗಳಿತ್ತು. ಸೊ ಮುಂದಿನ ದಿನಗಳಲ್ಲಿ ನಾವು ಕಂಪ್ಲೀಟ್ ಆಗಿ ಇದು ತಪ್ಪು ಅನ್ನೋದಕ್ಕಿಂತ ಇದಕ್ಕೆ ನಮ್ಮ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಸಪೋರ್ಟಿವ್ ಆಗಿ ಇದೆ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ. ಸರ್ಕಾರಿ ಕಾಲೇಜುಗಳನ್ನು ತಲೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನ ತಲೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ಅವರಿಗೂ ಕೂಡ ಕಾಂಪಿಟೇಷನ್ ಮಾಡೋದಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯ ಅನ್ಬಹುದು ಅಥವಾ ತರಬೇತಿ ಅನ್ಬಹುದು, ಇದೆಲ್ಲವನ್ನೂ ಕೂಡ ಒದಗಿಸಿಕೊಟ್ಟು ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಬೇಕಾದರೂ ಮಾಡಿ ಅನ್ನೋದು ಒಂದು ಕಡೆ ವಾದ. ಸೊ ಇದನ್ನ ಹೇಗೆ, ಈ ಸವಾಲನ್ನ ಹೇಗೆ ತೆಗೆದುಕೊಳ್ತಾರೆ, ಹೇಗೆ ನಿಭಾಯಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.